स्वस्ति श्रीरस्तु मे शस्तं निस्तुलात् पुनः निस्तुलात्मनः वस्तुनो नित्यं समस्तव्यस्तयोगतः यस्य प्रचण्डतपसा शुतुगीतवृत्तस्तुष्टो हरिकिलवशं वदतामवापः श्रीमद्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु। ಸಾರೋದ್ಧಾರದಲ್ಲಿ ಅನೇಕ ಜ್ಞಾನಿಗಳ ಅನೇಕ ಜ್ಞಾನಿಗಳ ಹೆಸರನ್ನ ಹೇಳ್ತಾ ಇದ್ದಾರೆ. ಯಾರ್ಯಾರು ಪರಮಾತ್ಮನ ಆ, ಪರಮಾತ್ಮನ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡವರು ಅಂತ ಅನೇಕ ಜ್ಞಾನಿಗಳ ಹೆಸರನ್ನ ಹೇಳ್ತಾ ಇದ್ದಾರೆ. ಅದರಲ್ಲಿ ಸುಮಾರಾಗಿದೆ. ಹೋದ ಸಲಿ ರಂತಿದೇವನ ಬಗ್ಗೆ, ರಂತಿದೇವನ ತನಕ ಕಥೆ ಆಗಿತ್ತು. ಇದು 158ನೇ ಶ್ಲೋಕ. ಇಕ್ಷ್ವಾಕುರೈಲ ಮುಚುಕುಂದ ವಿದೇಹಗಾಧಿ ರಘ್ವಂಬರೀಷ ಸಗರಾ ಗಯನಾಹುಷಾದ್ಯಾಃ ಮಾಂಧಾತ್ರಲರ್ಕಶತಧನ್ವನರಂತಿ ದೇವದೇವವ್ರತೋ ಬಲಿರಮೂರ್ತರಯೋದಿಲೀಪಃ. ಅದರಲ್ಲಿ ರಂತಿದೇವನ ತನಕ ಆಗಿತ್ತು. ಮುಂದೆ ದೇವವ್ರತ. ದೇವವ್ರತ ಪ್ರಸಿದ್ಧ. ಭೀಷ್ಮಾಚಾರ್ಯರ ಇನ್ನೊಂದು ಹೆಸರು ದೇವವ್ರತ ಅಂತ. ಈ ಭೀಷ್ಮಾಚಾರ್ಯರು ಅವರನ್ನು ಕೂಡ ಈ ಜ್ಞಾನಿಗಳ ಸಾಲಿನಲ್ಲಿ ಸೇರಿಸಿದ್ದಾರೆ. ಒಂದೇ ನಿಮಿಷ. ಕಾಣ್ತಾ ಇದೆಯಲ್ಲ ಈಗ? ಕಾಣ್ತಾ ಇದೆ ವಿಜಯಾನಂದ. ಸರಿ. ಈ ಭೀಷ್ಮಾಚಾರ್ಯರು ಇವ್ರ ಬಗ್ಗೆ ಸಾಮಾನ್ಯ ಎಲ್ಲ ಕಥೆ ಗೊತ್ತೇ ಇರುತ್ತೆ. ಆದರೆ ಕೆಲವು ವಿಷಯಗಳು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಬಗ್ಗೆ ಬಹಳ ಬಹಳ ವಿಷಯಗಳಿದೆ ಮಹಾಭಾರತದಲ್ಲಿ. ಒಂದು ಕೆಲವು ನೋಡೋಣ. ಪ್ರಸಿದ್ಧವಾದದ್ದು ಕತೆ ಶಂತನು ಮತ್ತು ಗಂಗಾ ಇವರ ಮಗ, 8ನೇ ಮಗ ವಸು ಅಂತ ಮೂಲ ರೂಪದಲ್ಲಿ ಇವನ ಹೆಸರು. ಅಲ್ಲಿ ವಸಿಷ್ಠ ಮುನಿಗಳ ಶಾಪದಿಂದ ಭೂಮಿಯಲ್ಲಿ ಅವತಾರ ಮಾಡುವ ಪ್ರಸಂಗ ಬರುತ್ತೆ. ಆ 7 ಜನರ ಬೇಗ ಆ 7 ಜನರು, 8 ಜನ ಇದ್ದಾರೆ ವಸುಗಳು, ವಸುಗಳು. ಅದರಲ್ಲಿ ಪ್ರಮುಖವಾಗಿ ವಸಿಷ್ಠ ಋಷಿಗಳ ನಂದಿನಿಯನ್ನ ಕದ್ದದ್ದು ಈ ವಸು. ವರಾಂಗಿ, ಅವನ ಸ್ನೇಹಿತಳ ಹೆಸರು ವರಾಂಗಿ ಅಂತಾನೆ. ಆದ್ದರಿಂದ 7 ಜನರ ಏನು ಮರಣ
ಇದೆ. ಆ ದುಃಖವನ್ನ ಒಬ್ಬರೇ ಅನುಭವಿಸಬೇಕು ಅಂತ ಆಗಿದ್ದರಿಂದ ಭೀಷ್ಮಾಚಾರ್ಯರ ಮರಣ ಬಹಳ ದಿನಗಳ ಕಾಲ ಅವರು ಶರಪಂಜರದ ಮೇಲೆ ಮಲಗಿರುತ್ತಾರೆ. ಆದರೆ ಇವರು ದೊಡ್ಡ ಜ್ಞಾನಿಗಳು, ಭಗವದ್ಭಕ್ತರು, ತ್ಯಾಗ ಮೂರ್ತಿ. ಆ ಶಂತನು ಸತ್ಯವತಿಯನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಾಗ ಅವನ ಸಾಕು ತಂದೆ ಅವನು ಇವಳಲ್ಲಿ ಹುಟ್ಟಿರುವ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು, ಆಗ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾನೆ ಆ, ಸತ್ಯವತಿಯ ತಂದೆ. ಅದಕ್ಕೆ ಶಂತನು ಒಪ್ಪೋದಿಲ್ಲ. ಆದರೆ ಶಂತನುವಿನ ಮನಸ್ಸಿನಲ್ಲಿ ಏನೋ ಅವನಿಗೆ ಕಳವಳ ಆಗಿದೆ ಅಂತ ತಿಳಿದು ತಾನೇ ಆ ಸಾರಥಿಯನ್ನ ಕರೆದುಕೊಂಡು ಹೋಗಿ ಎಲ್ಲಿ ಹೋಗಿದ್ದ ಅಂತೆಲ್ಲ ಹೋಗಿ ಅಲ್ಲಿ ವಿಚಾರ ಮಾಡಿ ಆ ಸತ್ಯವತಿಯ ತಂದೆಯ ಮುಂದೇನೆ ಪ್ರತಿಜ್ಞೆ ಮಾಡ್ತಾನೆ, ಖಂಡಿತ ಇವಳಿಗೇನೆ, ಇವಳ ಸತ್ಯವತಿ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಪಟ್ಟಾಭಿಷೇಕ, ನೀ ಏನು ಯೋಚನೆ ಮಾಡಬೇಡ, ನಾ ಮದುವೆನೂ ಆಗೋದಿಲ್ಲ ಅಂತ ಬ್ರಹ್ಮಚರ್ಯದಿಂದಲೇ ಇದ್ದು ಬಿಡ್ತೀನಿ ಅಂತ ಶಪಥವನ್ನ ಮಾಡ್ತಾನೆ. ಆ ಶಪಥವನ್ನ ಮಾಡಿದಾಗ ದೇವತೆಗಳು ಪುಷ್ಪಗಿರಿತಾರೆ. ಅದಕ್ಕೆ ಇವನಿಗೆ ಸತ್ಯವ್ರತ ಅಂತ ಹೆಸರು. ಸತ್ಯವಾದ ಶಪಥವನ್ನ ಮಾಡಿದ್ದರಿಂದ, ಪಾಲಿಸಿಕೊಂಡು ಬಂದಿದ್ದರಿಂದ ಇವನಿಗೆ ಸತ್ಯವ್ರತ. ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ದರಿಂದ ದೇವವ್ರತ, ಹೀಗೆ ಅವನಿಗೆ ಹೆಸರಿನಲ್ಲಿ ಪ್ರಸಿದ್ಧಿ. ಅವರ ತಂದೆ ಶಂತನು ಮಹಾರಾಜ ಇವನು ಮಾಡಿರುವ ತ್ಯಾಗವನ್ನು ಮೆಚ್ಚಿ, ತಂದೆ ಮಗ ಅಂದರೆ ಇಷ್ಟು ತಂದೆಯ ಮೇಲೆ ಪ್ರೀತಿಯನ್ನ ಸಂಪಾದನೆ ಹೇಗೆ ಮಾಡ್ತಾ ಇದ್ದಾನೆ ಇವನು ಅಂತ ಬಹಳ ಅವನ ಮೇಲೆ ಸಂತೋಷಪಟ್ಟು ಸ್ವೇಚ್ಛಾಮರಣಿ ಎಂಬುವ ವರವನ್ನು, ಅವನು ಬೇಕಾದಾಗ ಸಾಯ್ಬೋದು, ಹೀಗೆ ಅವನಿಗೆ ವರವನ್ನು ಕೊಟ್ಟಿರ್ತಾನೆ. ಮಹಾಭಾರತದಲ್ಲಿ ಇವನ ಭೀಷ್ಮಾಚಾರ್ಯರ ಬಗ್ಗೆ ಅನೇಕ ವಿಷಯಗಳು. ವಸ್ತುತಃ ಇವನು ದುರ್ಯೋಧನನ ಮನೆಯಲ್ಲಿ ಅವನ ಅನ್ನ ತಿಂದು ಅಲ್ಲೇ ಇದ್ರೂ ಇವನ ಹೃದಯ ಪಾಂಡವರ ಮೇಲಿರುತ್ತೆ, ಸಜ್ಜನರು ಅಂತ. ಆ ಲಾಕ್ಷಾಗೃಹದಲ್ಲಿ ಪಾಂಡವರು ಸತ್ತೋಗ್ಬಿಟ್ರು, ಬೆಂಕಿಯಲ್ಲಿ ಸತ್ತೋದ್ರು ಅಂತ ವಾರ್ತಾ ಬರುತ್ತೆ. ಆದರೂ ಕೂಡ ವಿದುರ ಹೇಳಿರ್ತಾನೆ ಭೀಷ್ಮಾಚಾರ್ಯರಿಗೆ, ಇಲ್ಲ ಸತ್ತಿಲ್ಲ, ಹೀಗೆ ಸುರಂಗ ಮಾರ್ಗದಿಂದ ಅವರು ಹೋಗಿ ಸುಖವಾಗಿದ್ದಾರೆ ಅಂತ ಕೇಳಿದಾಗ ಬಹಳ ಸಂತೋಷ ಪಡ್ತಾನೆ ಭೀಷ್ಮ, ಯಾಕೆ ಅವನು ಸಜ್ಜನ ಆದ್ದರಿಂದ. ಇನ್ನು ದ್ರೌಪದಿ ಸ್ವಯಂವರದ ಆದ ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಈ ಥರ ಪಾಂಡವರು ಬದುಕಿದ್ದಾರೆ ಅಂತ. ಅಲ್ಲಿಯ ತನಕ, ದ್ರೌಪದಿ ಸ್ವಯಂವರದ ತನಕ, ಅಂದರೆ ಆ ಸುರಂಗ ಮಾರ್ಗದಲ್ಲಿ ಹೋಗಿ ಅಲ್ಲಿ ಕಾಡಿನಲ್ಲಿ ಹಿಡಿಂಬಿ ಅವರ ಒಂದು ಅವಳನ್ನು ಮದುವೆಯಾಗಿ ವೇದವ್ಯಾಸ ದೇವರ ಅನುಮತಿಯಿಂದ ಅಲ್ಲಿ 6 ತಿಂಗಳಿದ್ದು, ಆಮೇಲೆ ಬಕಾಸುರ ಏಕಚಕ್ರ ನಗರದಲ್ಲಿದ್ದು, ಆಮೇಲೆ ಅಲ್ಲಿಂದ ದ್ರೌಪದಿ ಸ್ವಯಂವರಕ್ಕೆ ವೇದವ್ಯಾಸ ದೇವರು ಕರ್ಕೊಂಡು ಹೋಗಿ ಆಗಲೇ 1 ವರ್ಷ ಆಗಿರುತ್ತೆ. ಅಲ್ಲಿ ತನಕ ಪಾಂಡವರು ಇದ್ದಾರೆ ಅಂತಲೇ ಗೊತ್ತಿರೋದಿಲ್ಲ ಯಾರಿಗೂ. ಆಮೇಲೆ ಪಾಂಡವರು ಇದ್ದಾರೆ ಅಂತ ಗೊತ್ತಾಯಿತು, ಭೀಷ್ಮಾಚಾರ್ಯರಿಗೂ ಗೊತ್ತಿತ್ತು ಅಂತ ದುರ್ಯೋಧನ ಮೊದಲಾದವ್ರಿಗೆ ಗೊತ್ತಾದಾಗ ಒಂದು ಬೈತಾರೆ ಭೀಷ್ಮಾಚಾರ್ಯರಿಗೆ, ನೀವು ಹೇಳಿಲ್ಲ ಮಾಡಿಲ್ಲ, ನಮ್ಮನಲ್ಲೇ ಇದ್ದು ನಮಗಿಷ್ಟು ತೊಂದರೆ ಕೊಡ್ತಾ ಇದ್ದೀರಾ ನೀವು, ಅವರ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಎಷ್ಟೇ ಬೈದ್ರೂ ಭೀಷ್ಮಾಚಾರ್ಯರು ಎಲ್ಲವನ್ನೂ ಸಹಿಸಿಕೊಂಡು, ಅಷ್ಟೇ ಅಲ್ಲ ಅವರು ದ್ರೌಪದಿ ಸ್ವಯಂವರ ಆದಮೇಲೆ ವಾಪಸ್ ಬರ್ತಾರೆ, ಅವಾಗ ಇವರಿಗೆ ರಾಜ್ಯ ಕೊಡಬೇಕು, ಅರ್ಧ ರಾಜ್ಯ ಕೊಡಬೇಕು ಅಂತ ಭೀಷ್ಮಾಚಾರ್ಯರೇ ಫೈಟ್ ಮಾಡಿದವರು. ಧೃತರಾಷ್ಟ್ರ ದುರ್ಯೋಧನರ ಜೊತೆ ಇವರಿಗೆ ಅರ್ಧ ರಾಜ್ಯ ಕೊಡಬೇಕು ಅಂತ ಅವರೇ ಕೊಡಿಸಿದ್ದು. ಹೀಗೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಭೀಷ್ಮಾಚಾರ್ಯರಿಗೆ ಬಹಳ ಒಲಿವು. ಹಾಗೆ ರಾಜಸೂಯ ಯಾಗವನ್ನು ಮಾಡಿದಾಗ ಅಗ್ರಪೂಜೆ ಯಾರಿಗಾಗಬೇಕು
ಅಂತ ವಿಚಾರ ಮಾಡಿದಾಗ ಭೀಷ್ಮಾಚಾರ್ಯರೇ ಎದ್ದು ಕೃಷ್ಣನಿಗಾಗಬೇಕು ಅಂತ ಹೇಳಿದವರು. ಕೃಷ್ಣ, ವೇದವ್ಯಾಸ ದೇವರು, ಪರಶುರಾಮ ದೇವರು, ಮೂರು ರೂಪದಿಂದ ಆ ಸಭೆಯಲ್ಲಿರ್ತಾನೆ ದೇವರು. ವೇದವ್ಯಾಸ ದೇವರು ಎಲ್ಲರಿಗೂ ಹಿರಿಯರೇ. ಯಾಕೆ ಅವರು ಧೃತರಾಷ್ಟ್ರ ಅವನು ಹುಟ್ಟಿದ್ದೇ ವೇದವ್ಯಾಸ ದೇವರಿಂದ. ಅವನಿಗೆ ಅಗ್ರಪೂಜೆ ಮಾಡಿದರೆ ಯಾರು ಏನು ಗಲಾಟೆನೇ ಮಾಡೋದಿಲ್ಲ. ಪರಶುರಾಮ ದೇವರಂತೂ ಮುಗದೆ ಹೋಯಿತು. ಕೃಷ್ಣನಿಗೆ ಮಾಡಿದರೆ ಅವನ ಮಹಿಮೆ ಗೊತ್ತಾಗತ್ತೆ ಅಂತ ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಭೀಷ್ಮಾಚಾರ್ಯರೇ ಘೋಷಣೆ ಮಾಡೋದು. ಬರೀ ಘೋಷಣೆ ಮಾಡೋದಲ್ಲ, ಆ ಅಗ್ರಪೂಜೆ ಆಗಬೇಕು ಅಂತ ಹೇಳಿದಾಗ ಶಿಶುಪಾಲ ಕೃಷ್ಣನನ್ನ ಬಹಳ ನಿಂದೆ ಮಾಡ್ತಾನೆ. ನಿಂದೆ ಮಾಡಿದಾಗ ಕೃಷ್ಣ ಎಣಿಸ್ಕೋತಾ ಇರ್ತಾನೆ ಬೇರೆ ವಿಚಾರ. ಆದರೆ ಭೀಷ್ಮಾಚಾರ್ಯರು ಶಿಶುಪಾಲನಿಗೆ ಕೃಷ್ಣನ ಮಹಿಮೆಯನ್ನು ಉಪದೇಶ ಮಾಡ್ತಾರೆ ಆ ಸಭೆಯಲ್ಲಿ. ಹೀಗೆ ಸಮಯ ಸಿಕ್ಕಾಗ ಪರಮಾತ್ಮ ಸರ್ವೋತ್ತಮ, ಶ್ರೀಕೃಷ್ಣ ಪರಮಾತ್ಮ ಸರ್ವೋತ್ತಮ ಅನ್ನೋದನ್ನು ಸಾರಿದವರು ಭೀಷ್ಮಾಚಾರ್ಯರು. ಇನ್ನ ಆ ದ್ಯೂತದಲ್ಲಿ ಸೋತಾದ ಮೇಲೆ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮಾಡ್ತಾರೆ. ಅಜ್ಞಾತವಾಸ ಮುಗಿಯುವ ಸಮಯದಲ್ಲಿ ಅಲ್ಲಿ ಕೀಚಕನ ವಧೆ ಆಗಿದೆ ಅಂತ ಕೇಳಿ ದುರ್ಯೋಧನ ಲೆಕ್ಕ ಹಾಕಿ ಅಲ್ಲಿ ಭೀಮ ಇದ್ದಾನೆ ಅಂತ ನಾವು ಯುದ್ಧಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಅಲ್ಲಿ ಅರ್ಜುನನನ್ನ ಆ ಉತ್ತರ ಕುಮಾರ ಸಾರಥಿಯಾಗಿ ಬಂದಾಗ ಅರ್ಜುನನನ್ನು ನೋಡಿ ದುರ್ಯೋಧನ ಕರ್ಣ ಹೇಳ್ತಾರೆ, ಇನ್ನೂ 1 ವರ್ಷ ಮುಗದೇ ಇಲ್ಲ, ಇವರನ್ನು ನಾವು ಅರ್ಜುನ ಅಂತ ನಾವು ಇವರನ್ನು ಕಂಡುಹಿಡಿದಿದ್ದೀವಿ. ಆದ್ದರಿಂದ ಪುನಃ ಇವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ದುರ್ಯೋಧನ ಮತ್ತು ಕರ್ಣ ಮೊದಲಾದವರು ಹೇಳಿದಾಗ ಭೀಷ್ಮಾಚಾರ್ಯರು ಇಲ್ಲ, 1 ವರ್ಷ ಆಗಿದೆ ಅಜ್ಞಾತವಾಸ ಅಂತ ಸಮರ್ಥನೆ ಮಾಡಿ ದುರ್ಯೋಧನ ಕರ್ಣ ಇವರಿಗೆಲ್ಲ ಸ್ಥಾಪನೆ ಮಾಡಿಕೊಡ್ತಾರೆ. ಮಹಾಭಾರತದಲ್ಲಿ ಅವರು ಇಲ್ಲ 1 ವರ್ಷ ಅಜ್ಞಾತವಾಸ ಆಗಿದೆ ಅಂತ ಸ್ಥಾಪನೆ ಮಾಡಿಕೊಡ್ತಾರೆ. ಇದು ವಿರಾಟ ಪರ್ವದಲ್ಲಿ ಬಂದ ಕಥೆ. ಮುಂದೆ ವಿರಾಟ ಪರ್ವ ಆದಮೇಲೆ ಉದ್ಯೋಗ ಪರ್ವದಲ್ಲಿ ಯುದ್ಧಕ್ಕೆ ಎಲ್ಲರೂ ತಯಾರಿ ಆಗ್ತಾ ಇರ್ತಾರೆ. ಅಲ್ಲಿ ಮತ್ತೆ ಕರ್ಣನಿಗೂ ಭೀಷ್ಮರಿಗೂ ವಾದ ಆಗತ್ತೆ. ಮತ್ತೆ ಕರ್ಣ ಇವರು ಅಜ್ಞಾತವಾಸ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದಾಗ ಮತ್ತೆ ಅನೇಕ ರೀತಿಯಿಂದ ಸಭೆಯಲ್ಲಿ ಅಲ್ಲಿ ಮಾಡಿದ್ದು ಹಿಂದೆ ಯುದ್ಧ ರಣರಂಗದಲ್ಲಿ ಹೇಳ್ತಾರೆ, ಇಲ್ಲ ಇವರು ಮಾಡಿದ್ದು ಸರಿಯಾಗಿದೆ ಅಂತ. ಮತ್ತೆ ಉದ್ಯೋಗ ಪರ್ವದಲ್ಲಿ ಅವರ ಅಜ್ಞಾತವಾಸದ ಕಾಲವನ್ನು ಸಮರ್ಥನೆ ಮಾಡ್ತಾರೆ ಭೀಷ್ಮಾಚಾರ್ಯರು. ಅಷ್ಟೇ ಅಲ್ಲ, ಆ ಪಾಂಡವರ ಜೊತೆ ನೀ ಸಂಧಾನ ಮಾಡ್ಕೋ ಅಂತ ಬಗೆಬಗೆಯಾಗಿ ದುರ್ಯೋಧನನಿಗೆ ತಿಳಿ ಹೇಳ್ತಾರೆ ಭೀಷ್ಮಾಚಾರ್ಯರು. ಅದೇ ಸಮಯದಲ್ಲಿ ಕೃಷ್ಣ ಸಂಧಾನಕ್ಕೆ ಅಂತ ಬರ್ತಾನೆ ರಾಯಭಾರಿಯಾಗಿ. ಅವನನ್ನ ಈ ದುರ್ಯೋಧನ ಗೌರವಪೂರ್ವಕದಿಂದ ಅವನನ್ನು ಬರಮಾಡಿಕೊಂಡು ಒಬ್ಬ ಸಂಧಾನಕ್ಕೆ ಬರುವವನು ಅವನನ್ನ ದೌತ್ಯ ಅಂತ ಕರೀತಾರೆ. ಅವನನ್ನ ಅವಮಾನ ಮಾಡಬಾರದು. ಅಷ್ಟೇ ಅಲ್ಲ, ಅವನನ್ನು ಗೌರವಿಸಬೇಕು. ಗೌರವಿಸೋದಿಲ್ಲ ದುರ್ಯೋಧನ ಕೃಷ್ಣನಿಗೆ. ಅಷ್ಟೇ ಅಲ್ಲ, ಕಟ್ಲಿಕ್ಕೆ ಹೋಗ್ತಾನೆ ಅವನನ್ನು ಹಿಡಿದು ಬಿಡೋಣ ಅಂತ. ಆವಾಗ ಭೀಷ್ಮಾಚಾರ್ಯರು ಸಭೆಯಲ್ಲಿ ದುರ್ಯೋಧನನನ್ನು ಚೆನ್ನಾಗಿ ಬೈತಾರೆ. ರಾಜ ಅವನನ್ನು ಚೆನ್ನಾಗಿ ಬೈದು ಸಭಾತ್ಯಾಗವನ್ನು ಮಾಡಿಬಿಡ್ತಾರೆ. ಈ ಹಿಂದೆ ಪ್ರಕರಣದಲ್ಲಿ ದೊಡ್ಡವರ ನಿಂದೆಯನ್ನು ಕೇಳಬಾರದು, ಮಹನ್ನಿಂದ ವರ್ಜನ ಪ್ರಕರಣ ಅಂತ ಬಂದಿತ್ತು.
ಆ ಪ್ರಕರಣದಲ್ಲಿ ಇದೇ ಬಂದಿತ್ತು. ಏನು, ದೊಡ್ಡವರ ನಿಂದೆ ಮಾಡ್ತಾ ಇದ್ದರೆ ಅದನ್ನು ಖಂಡಿಸಬೇಕು, ತಡೆಯಬೇಕು, ಆಗಲಿಲ್ಲ ಅಂದರೆ ಸಭಾತ್ಯಾಗವನ್ನಾದರೂ ಮಾಡಬೇಕು ಅಂತಿದೆ. ಅದನ್ನು ಮಾಡಿ ತೋರಿಸಿದವರು ಭೀಷ್ಮಾಚಾರ್ಯರು. 10 ದಿನಗಳ ಯುದ್ಧದಲ್ಲಿ, 18 ದಿನದ ಯುದ್ಧದಲ್ಲಿ 10 ದಿನ ಭೀಷ್ಮಾಚಾರ್ಯರದೇ ಸೇನಾಧಿಪತ್ಯ. ಅಷ್ಟು ಪರಾಕ್ರಮ ಭೀಷ್ಮಾಚಾರ್ಯರು. ಒಂದು ದಿನಕ್ಕೆ 10,000 ವೀರರನ್ನ, ಬರೀ ಸೈನಿಕರು ಅಂತಲ್ಲ, 10,000 10,000 ಮಿನಿಮಮ್ ಅಂತಹ ವೀರರನ್ನ ನಾನು ಯುದ್ಧ ಮಾಡಿ ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಕರ್ಣನ ಮುಂದೆ, ಕರ್ಣ ಬರೋದೇ ಇಲ್ಲ 10 ದಿನ ಯುದ್ಧಕ್ಕೆ. ಭೀಷ್ಮಾಚಾರ್ಯರು ನನ್ನ ವೀರ ಅಂತ ಪರಿಗಣಿಸಿಲ್ಲ, ಅತಿರಥ ಮಹಾರಥಿ ಅಂತ ಪರಿಗಣಿಸಿಲ್ಲ ಅಂತ ಕರ್ಣನಿಗೆ ಕೋಪ. ಆವಾಗ ಭೀಷ್ಮಾಚಾರ್ಯರು, ಅವನು ಬರದೇ ಹೋದರೂ ನನ್ನ ಪರಾಕ್ರಮದಿಂದಲೇ ನಾನು ಇಷ್ಟು ಜನರನ್ನು ದಿನ ಸಾಯಿಸ್ತೀನಿ ಅಂತ ಅಷ್ಟು ಜನರನ್ನು ಸದೆಬಡಿದವರು ಭೀಷ್ಮಾಚಾರ್ಯರು. ಇವರ ಭಕ್ತಿಗೆ ಮೆಚ್ಚಿ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೀನಿ ಅಂತ, ಯುದ್ಧ ಆಡಿಸ್ತೀನಿ ಅಂತ. ಆದರೆ ಪರಮಾತ್ಮ ಇವರ ಭಕ್ತಿಗೆ ಮೆಚ್ಚಿ ಚಕ್ರವನ್ನು ಹಿಡಿತಾನೆ. ತನ್ನ ಪ್ರತಿಜ್ಞೆಯನ್ನು ಕಮ್ಮಿ ಮಾಡಿದರೂ ಪರವಾಗಿಲ್ಲ, ಭಕ್ತರ ಪ್ರತಿಜ್ಞೆಯನ್ನು ಕಮ್ಮಿ ಮಾಡಬಾರ್ದು, ಅದನ್ನು ಭಕ್ತರ ಪ್ರತಿಜ್ಞೆಯನ್ನು ತೆಗಿಬಾರದು, ಸುಳ್ಳು ಮಾಡಬಾರದು ಅಂತ ಕೃಷ್ಣ ಏನು ಮಾಡ್ತಾನೆ, ಚಕ್ರವನ್ನು ಹಿಡಿತಾನೆ. 5ನೇ ದಿನ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ದುರ್ಯೋಧನಿಗೆ ಮತ್ತೆ ಕೃಷ್ಣನ ಮಹಿಮೆಯನ್ನು ಹೇಳ್ತಾರೆ. ದುರ್ಯೋಧನ ಬರ್ತಾನೆ ರಾತ್ರಿ ಶಿಬಿರಕ್ಕೆ. ಏನಾಚಾರ್ಯರೇ, 5 ದಿನ ಆಯಿತು, ಇನ್ನೂ ಏನು ಅವರು ಗಟ್ಟಿಯಾಗೇ ಇದ್ದಾರಲ್ಲ ಅಂತ ಹೇಳಿದಾಗ ದುರ್ಯೋಧನನಿಗೆ ಕೃಷ್ಣನ ಮಹಿಮೆಯನ್ನು ಹೇಳ್ತಾರೆ. ನೋಡಪ್ಪ ದುರ್ಯೋಧನ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ, ಎಲ್ಲಿ ಕೃಷ್ಣನೋ ಅಲ್ಲಿ ಜಯ. ಆದ್ದರಿಂದ ನೀ ಏನೇ ಲಗಾಟ ಹೊಡೆದ್ರೂ ಅಧರ್ಮದಿಂದ ಯುದ್ಧ ಮಾಡ್ತಾ ಇದ್ದರೆ ಅಲ್ಲಿ ಜಯ ಇರೋದೇ ಇಲ್ಲ. ಆದ್ದರಿಂದ ಸಂಧಿಯನ್ನು ಮಾಡ್ಕೋ, ಈಗಲೂ ಕೂಡ ಕಾಲ ಮಿಂಚಿಲ್ಲ ಅಂತ ಉಪದೇಶ ಮಾಡ್ತಾರೆ ಭೀಷ್ಮಾಚಾರ್ಯರು. ಇಷ್ಟು ಪರಾಕ್ರಮದಿಂದ ಯುದ್ಧ ಮಾಡ್ತಾ ಇರ್ತಾರೆ. ಪಾಂಡವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. 9ನೇ ದಿನ ರಾತ್ರಿ ಕೃಷ್ಣ, ಧರ್ಮರಾಜ, ಅರ್ಜುನ ಇವರೇ ಹೋಗಿ ಭೀಷ್ಮಾಚಾರ್ಯರನ್ನು ಕೇಳ್ತಾರೆ. ಆಚಾರ್ಯರೇ, ನಿಮ್ಮ ಯುದ್ಧದಿಂದ ನಾವು ಸತ್ತು ಸುಣ್ಣಾಗಿದ್ದೇವೆ, ನಿಮ್ಮ ಸಾವು ಹೇಗಾಗಬೇಕು ಹೇಳಿ ಅಂತ ಅವ್ರನ್ನೇ ಹೋಗಿ ಕೇಳ್ತಾರೆ ಭೀಷ್ಮಾಚಾರ್ಯರನ್ನು. ಭೀಷ್ಮಾಚಾರ್ಯರು ಹೇಳ್ತಾರೆ, ಶಿಖಂಡಿಯನ್ನು ಕರೆದುಕೊಂಡು ಬಾ, ನಾನು ತ್ಯಾಗವನ್ನು ಮಾಡ್ತೀನಿ, ಯುದ್ಧ ಮಾಡೋದಿಲ್ಲ, ಆವಾಗ ನೀನು ನನ್ನನ್ನು ಬೀಳಿಸಬಹುದು ಅಂತ ತಮ್ಮ ಒಂದು ಯುದ್ಧದಿಂದ ನಿವೃತ್ತಿಯ ಉಪಾಯವನ್ನು ಹೇಳ್ತಾರೆ. ಯಾರು ಇಷ್ಟು ನಿಗರ್ವಿಗಳು, ಭಕ್ತರ ಮೇಲೆ, ವಿಷ್ಣು ಭಕ್ತರ ಮೇಲೆ ಪ್ರೀತಿ ಇದ್ದರೆ ಇದೆಲ್ಲ ಚರ್ಯೆ ನಡೆಯುತ್ತೆ. ಈ 10ನೇ ದಿನ ಯುದ್ಧದಲ್ಲಿ ಅವರನ್ನು ಬೀಳಿಸಾದ ಮೇಲೆ ಮುಂದೆ ಯುದ್ಧ ಎಲ್ಲ ಆದಮೇಲೆ ಧರ್ಮರಾಜನಿಗೆ ಸಂದೇಹ, ನನ್ನಿಂದಲೇ ಇದಿಷ್ಟು ಯುದ್ಧ ಆಗಿದ್ದು ನನಗೆ ಬಹಳ ಪಾಪ ಇದೆ ಅಂತ. ಕೃಷ್ಣ ಧರ್ಮರಾಜನನ್ನು ಕರ್ಕೊಂಡು ಹೋಗಿ ಭೀಷ್ಮಾಚಾರ್ಯರ ಮುಂದೆ ನಿಲ್ಲಿಸಿ ಅವರಿಂದ ಉಪದೇಶ ಮಾಡಿಸ್ತಾನೆ. ಇಡೀ ಮಹಾಭಾರತದಲ್ಲಿ 1 ಲಕ್ಷಾತ್ಮಕವಾದ ಗ್ರಂಥ, ಅದರಲ್ಲಿ ಆಲ್ಮೋಸ್ಟ್ ಕಾಲ್ ಭಾಗ 25% ಅದು ಶಾಂತಿ ಪರ್ವ, ಅನುಶಾಸನ ಪರ್ವ. ಅಷ್ಟೂ ಅಲ್ಲಿ 2 ಸ್ಥಳಗಳಲ್ಲಿ, ಪರ್ವಗಳಲ್ಲಿ ಉಪದೇಶ ಮಾಡ್ತಾನೆ ಧರ್ಮರಾಜನಿಗೆ. ಬೇರೆ ಬೇರೆ ವಿಷಯಗಳು, ವರ್ಣಾಶ್ರಮದ ವಿಚಾರ, ಆಪದ್ಧರ್ಮ,
ಮೋಕ್ಷ ಧರ್ಮ, ಅಲ್ಲೇನೆ ವಿಷ್ಣು ಸಹಸ್ರನಾಮ ಬರುವುದು. ಎರಡು ದೊಡ್ಡ ದೊಡ್ಡ ಪರ್ವಗಳಲ್ಲಿ ಭೀಷ್ಮಾಚಾರ್ಯರ ಉಪದೇಶ. ಆ ಉಪದೇಶ ಮಾಡಲಿಕ್ಕೆ ಏನು ಕಾರಣ ಅಂದರೆ, ಅವರು 600 ಅಥವಾ 575 ವರ್ಷ ಇರಬೇಕು, ವೇದವ್ಯಾಸ ದೇವರು ಪರಶುರಾಮ ದೇವರ ಹತ್ರ ವಿದ್ಯಾಭ್ಯಾಸ ಆಗಿರೋದು. ಅಷ್ಟು ದೀರ್ಘಕಾಲ ವಿದ್ಯಾಭ್ಯಾಸವನ್ನು ಮಾಡಿದ ಪರಿಣಾಮ ಏನಪ್ಪ ಅಂದರೆ, ಅಷ್ಟು ಉಪದೇಶ ಮಾಡುವ ಒಂದು ಶಕ್ತಿ, ಎಷ್ಟು ವಿಷಯಗಳು. ಇದೇ ರೀತಿ ವನಪರ್ವದಲ್ಲೂ ಅನೇಕ ಧರ್ಮವ್ಯಾದನ ಕತೆ ಬರುತ್ತೆ, ಅಲ್ಲೂ ಸಿಕ್ಕಾಪಟ್ಟೆ ಉಪದೇಶಗಳೆಲ್ಲ ಇದೆ. ಅದಕ್ಕಿಂತ ಹೆಚ್ಚು 2 ಪರ್ವ, ಶಾಂತಿ ಪರ್ವ ಹಾಗೂ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರ ಉಪದೇಶ. ಈ ಇವೆರಡು ಪರ್ವಗಳನ್ನು ನೋಡಿದರೆ ಭೀಷ್ಮಾಚಾರ್ಯರ ಜ್ಞಾನ ಎಷ್ಟು ದೊಡ್ಡದು, ಎಷ್ಟು ಅಗಾಧವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಈ ಜ್ಞಾನಿಗಳ ಪಟ್ಟಿಯಲ್ಲಿ ದೇವವ್ರತ ಅಂತ ಭೀಷ್ಮಾಚಾರ್ಯರನ್ನಿಟ್ಟಿದ್ದು ಏನೂ ಆಶ್ಚರ್ಯ ಇಲ್ಲ. ಅವರು ನಡ್ಕೊಂಡಿದ್ದು ಹಾಗೇನೆ. ಎಲ್ಲಿ ಭಗವದ್ಭಕ್ತರಿರ್ತಾರೋ ಅಲ್ಲಿ ಅವರಿಗೆ ಸಹಾಯ ಮಾಡೋದು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಇಚ್ಛಾಪಡೋದು, ಧೈರ್ಯದಿಂದ ಇದು ತಪ್ಪು ಅಂತ ಹೇಳೋದು. ಅವರು ಒಂದು ಧೈರ್ಯದಿಂದ ಹೇಳಲಿಲ್ಲ ಅಂದರೆ, ಆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಒಂದು ಸುಮ್ಮನೆ ಇದ್ರು, ಅದು ಕಲಿಪ್ರಭಾವದಿಂದ ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ. ಆದ್ದರಿಂದ ಕೇಳ್ತಾನೆ ಅರ್ಜುನ, ಇಷ್ಟೆಲ್ಲ ಉಪದೇಶ ಮಾಡ್ತಾ ಇದ್ರಿ, ಆವಾಗ ಎಲ್ಲಿ ಹೋಗಿತ್ತು ನಿಮ್ಮದು ಧರ್ಮ ಅದೆಲ್ಲ ಅಂತ ಕೇಳಿದಾಗ, ಇಲ್ಲ ಅದೆಲ್ಲ ಕಲಿಯ ಪ್ರಭಾವದಿಂದ ದುರ್ಯೋಧನನ ಮನೆ ಅನ್ನ ತಿಂದಿದ್ದರಿಂದ ಹೀಗೆಲ್ಲ ಆಯಿತು, ಅದೆಲ್ಲ ರಕ್ತ ರೂಪವಾಗಿ ನೀನು ಈಗ ಬಾಣಗಳನ್ನು ಹಾಕಿ ಹೊರಗೆ ತೆಗೆದಿದ್ದೀಯಾ, ಈಗ ಶುದ್ಧನಾಗಿದ್ದೇನೆ, ಆದ್ದರಿಂದ ಇಷ್ಟೆಲ್ಲ ಹೇಳಲಿಕ್ಕೆ ಧರ್ಮವನ್ನು ಉಪದೇಶ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ಧರ್ಮರಾಜ ಮತ್ತು ಭೀಷ್ಮಾಚಾರ್ಯರು ಇವರ ಉಪದೇಶ ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ ಸಿಕ್ಕಾಪಟ್ಟೆ ಇದೆ. ಇವರ ಪುಣ್ಯ ಎಷ್ಟಪ್ಪ ಅಂತಂದರೆ, ಇವರು ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿ ಉತ್ತರಾಯಣ ಕಾಲದವರೆಗೆ ಕಾಯ್ತಾ ಇರ್ತಾರೆ. ಆವಾಗ ಮರಣ ಹೊಂದಬೇಕಾದರೆ ಎದುರುಗಡೆ ಕೃಷ್ಣ ಬರ್ತಾನೆ. ಕೃಷ್ಣನನ್ನು ನೋಡ್ತಾ ನೋಡ್ತಾ ಸಾವನ್ನು ಪಡಿತಾರೆ ಭೀಷ್ಮಾಚಾರ್ಯರು. ಆದರೆ ಇದರಲ್ಲಿ ಒಂದಂಶ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ, ಜ್ಞಾನಿನಾಂ ಕರ್ಮಯುಕ್ತಾನಾಂ ಕಾಯತ್ಯಾಗ ಕ್ಷಣೋ ಯದಾ ವಿಷ್ಣು ಮಾಯಾ ತದಾ ತೇಷಾಂ ಮನೋಬಾಹ್ಯಂ ಕರೋತಿ ಅಂತ ಗೀತಾಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಕೃಷ್ಣನನ್ನ ಎದುರುಗಡೆ ನೋಡ್ತಾ ಇದ್ರೂ ಕೂಡ ಇವರ ಪ್ರಾರಬ್ಧ ಕರ್ಮ ಇನ್ನೂ ಮುಗಿದಿರಲಿಲ್ಲ. ಆದ್ದರಿಂದ ಕೊನೆಯ ಕ್ಷಣದಲ್ಲಿ ವಿಷ್ಣುವಿನ ಇಚ್ಛೆ ಇವರ ಮನಸ್ಸನ್ನು ತಮ್ಮ ಮೂಲ ರೂಪ ಸ್ಮರಣೆಯನ್ನು ಕೊಟ್ಟು ಮೂಲ ರೂಪಕ್ಕೆ ಹೋಗೋ ಹಂಗೆ ಮಾಡಿತು. ವಸ್ತುತಃ ಕೃಷ್ಣನನ್ನು ನೋಡ್ತಾ ಕೃಷ್ಣನನ್ನೇ ಧ್ಯಾನ ಮಾಡಿ ದೇಹ ಬಿಟ್ಟಿದ್ದಿದ್ರೆ ಅವರು ಮೋಕ್ಷಕ್ಕೆ ಹೋಗ್ಬೋದಾಗಿತ್ತು. ಪರೀಕ್ಷಿತ್ ರಾಜ ಹೋದಂತೆ ಚರಮದೇಹ ಮಾಡ್ಕೊಳ್ಬೋದಾಗಿತ್ತು. ಆದರೆ ಇವರ ಪ್ರಾರಬ್ಧ ಕರ್ಮ ಇದ್ದಿದ್ದರಿಂದ ಕೃಷ್ಣ ಅವರಿಗೆ ತಮ್ಮ ಮೂಲ ರೂಪ ಸ್ಮರಣೆಯನ್ನು ಕೊಟ್ಟು ವಸು ರೂಪಕ್ಕೆ ಹೋಗಿ ಸೇರ್ಕೊಳ್ಳುವಂತೆ ಮಾಡಿದ. ಈ ಭೀಷ್ಮಾಚಾರ್ಯರ ಬಗ್ಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರೇ ಅನೇಕ ಗುಣಗಳನ್ನು, ಇವರ ಒಳ್ಳೆಯ ಗುಣಗಳನ್ನು ಹೇಳ್ತಾರೆ. ಮಹಾರಥೋ ಮಹಾಯೋದ್ಧ ವಸೂನಾಂ ಶ್ರೇಷ್ಠ ಸರ್ವಧರ್ಮ ವಿದಾಂ ಶ್ರೇಷ್ಠ ಸತ್ಯಧರ್ಮ ಪರಾಯಣ ಅಂತ ಆಚಾರ್ಯರು ಹೇಳಿದ್ದಾರೆ ಇವ್ರ ಬಗ್ಗೆ. ಆದ್ದರಿಂದ ಭೀಷ್ಮಾಚಾರ್ಯರ ಜ್ಞಾನದ ಒಂದು ವಿಸ್ತರತೆ ಎಷ್ಟು ದೊಡ್ಡದಾಗಿದೆ.
ಆಚಾರ್ಯರು ಹೀಗೆ ಹೇಳಬೇಕಾದ್ರೆ ಅವರ ಆ, ಜ್ಞಾನದ ಅಗಾಧತೆ ಎಷ್ಟಿತ್ತು ಅನ್ನೋದನ್ನು ಊಹಿಸಿಕೊಳ್ಳಬಹುದು. ಆದ್ದರಿಂದ ತೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಮ್ ಅನ್ನೋ ಪಟ್ಟಿಯಲ್ಲಿ ದೇವವ್ರತನನ್ನು ಕೂಡ ಭೀಷ್ಮಾಚಾರ್ಯರನ್ನು ಕೂಡ ಹಾಕಿದ್ದಾರೆ. ಇನ್ನು ಮುಂದೆ ಬಲಿಹಿ ದೇವವ್ರತ ಬಲಿರಮೂರ್ತರಯೋ ದಿಲೀಪ, ಬಲಿಚಕ್ರವರ್ತಿ ಇವನ ಬಗ್ಗೆನೂ ಕೂಡ ನೀವು ಕಥೆಯೆಲ್ಲ ಕೇಳಿದ್ದೀರಿ. ಶುಕ್ರಾಚಾರ್ಯರ ಶಿಷ್ಯ. ಇವನಿಗೆ ಗುರುಬಲ ಚೆನ್ನಾಗಿತ್ತು. ಶುಕ್ರಾಚಾರ್ಯರ ಆಶೀರ್ವಾದ ತುಂಬ ಚೆನ್ನಾಗಿದ್ದರಿಂದ ತ್ರಿಲೋಕಾಧಿಪತಿಯಾಗಿಬಿಟ್ಟ, ಎಲ್ಲರನ್ನೂ ಗೆದ್ದುಬಿಟ್ಟ. ಆದರೆ ವಸ್ತುತಃ ಇವನು ಸಾತ್ವಿಕ, ರಾಕ್ಷಸರ ರಾಜನಾಗಿದ್ದರೂ ಕೂಡ, ದೈತ್ಯರ ರಾಜರಾಗಿದ್ದರೂ ಕೂಡ ಸಾತ್ವಿಕ ವ್ಯಕ್ತಿ. ವಾಮನ ಬಂದಾಗ ಅವನಿಗೆ ದಾನವನ್ನು ಕೊಟ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತಾನೆ. ಪ್ರಹ್ಲಾದನ ಮೊಮ್ಮಗ. ಪ್ರಹ್ಲಾದನು ಕೂಡ ಆ ಬಲಿಯನ್ನ, ತ್ರಿವಿಕ್ರಮ ದೇವರು ಬಲಿಯನ್ನ ಕಟ್ಟಿ, ಗರುಡ ಒಂದು ಹಗ್ಗದಿಂದ ಕಟ್ಟಿ ಮಾಡಿದಾಗ ಪ್ರಹ್ಲಾದ ಬಂದು ತ್ರಿವಿಕ್ರಮನನ್ನು ಸ್ತೋತ್ರ ಮಾಡ್ತಾನೆ. ಇವನನ್ನ ಬಲಿಚಕ್ರವರ್ತಿಯನ್ನ ಪಾರು ಮಾಡ್ತಾನೆ ತ್ರಿವಿಕ್ರಮ. ಒಂದು ಸಲಿ ಕಲಿಯ ವಶದಿಂದ ಅವನನ್ನ, ಬಲಿಯನ್ನ ಕೆಳಗಿನ ಲೋಕದಲ್ಲಿ ಹಾಕಿ ಅಲ್ಲಿ ತಾನೇ ಅವನ ಅರಮನೆಗೆ, ಆ ಲೋಕಕ್ಕೆ ಸೇವಕನಾಗಿ ಅವನನ್ನು ಕಾಪಾಡ್ತಾನೆ ತ್ರಿವಿಕ್ರಮ ರೂಪಿ ಪರಮಾತ್ಮ. ಒಂದು ಸರಿ ಕಲಿಯ ವಶದಿಂದ ಅವನು ಉತ್ತಮ ಮೇಲಿನ ವೈಕುಂಠ ಲೋಕಕ್ಕೆ, ಅಮುಕ್ತ ಸ್ಥಾನದಲ್ಲಿ ವೈಕುಂಠ ಲೋಕದಲ್ಲಿ ಪರಮಾತ್ಮನ ಕಿರೀಟವನ್ನು ಅಪಹಾರ ಮಾಡಿಬಿಡ್ತಾನೆ. ಬಲಿಚಕ್ರವರ್ತಿ ಕಿರೀಟವನ್ನು ಅಪಹಾರ ಮಾಡಿಕೊಂಡು ವಾಪಸ್ಸು ತನ್ನ ಲೋಕಕ್ಕೆ ತಗೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಪಹಾರ ಮಾಡೋದು ಅಂದರೆ ಅವನು ನಿದ್ದೆ ಬರುವಂತೆ ನಾಟಕ ಮಾಡ್ತಾನೆ ಪರಮಾತ್ಮ. ಬಲಿಚಕ್ರವರ್ತಿ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು ಅವನಿಗೆ. ನಿದ್ದೆ ಬರುವಂತೆ ನಾಟಕ ಮಾಡಿ ಎಲ್ಲ ದೇವತೆಗಳಿಗೂ ಹೇಳ್ಬಿಡ್ತಾನೆ, ನಿದ್ದೆ ಮಾಡ್ರಿ ಅಂತ, ಕಣ್ಮುಚ್ಕೊಳ್ಳಿ ಅಂತ. ಇವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಬಲಿಚಕ್ರವರ್ತಿ ಅವನ ಕಿರೀಟವನ್ನು ಹಾರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗರುಡ ಅವನನ್ನು ಅಟ್ಟಿಸ್ಕೊಂಡು ಹೋಗಿ ಆ ಕಿರೀಟವನ್ನು ವಾಪಸ್ ತಗೊಂಡು ಬರ್ತಾನೆ. ವಾಪಸ್ ತೆಗೆದುಕೊಂಡು ಬರುವಾಗ ಆವಾಗ ಕೃಷ್ಣಾವತಾರ, ಕೃಷ್ಣ ಗೋಮಂತ ಪರ್ವತದಲ್ಲಿರ್ತಾನೆ. ಆ ಗೋಮಂತ ಪರ್ವತದಲ್ಲಿದ್ದಾಗ ಅಲ್ಲಿ ಗರುಡ ಅವನಿಗೆ ನಮಸ್ಕಾರ ಮಾಡಿ ಆ ಕಿರೀಟವನ್ನು ಕೃಷ್ಣನಿಗೆ ತಲೆ ಮೇಲಿಡ್ತಾನೆ. ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆಚಾರ್ಯರು ಹೇಳ್ತಾ ತಂತ್ರ ತಾತ್ಪರ್ಯ ನಿರ್ಣಯದಲ್ಲಿ ನಾರಾಯಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಆದ್ದರಿಂದ ರೂಪಗಳಿಗೆ ಐಕ್ಯ ಇರೋದರಿಂದ ಆ ಕಿರೀಟ ಅಲ್ಲಿ ಹೇಗೆ ನಾರಾಯಣ ರೂಪನಿಗೆ ಅದು ಸರಿ ಹೋಗಿತ್ತೋ ಹಾಗೆ ಇಲ್ಲೂ ಕೃಷ್ಣನಿಗೂ ಕೂಡ ಸರಿಯಾಗಿದೆ, ಸರಿ ಹೋಯಿತು, ಏನೂ ವ್ಯತ್ಯಾಸ ಇಲ್ಲ ಸೈಜಲ್ಲಿ ಅಂತ ಹೇಳ್ತಾರೆ. ಇನ್ನು ಸತ್ಯಧರ್ಮರು ಭಾಗವತದಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತಾರೆ. ಈ ಕಿರೀಟ ಮೇಲ್ಕೋಟೆಯಲ್ಲಿ ಏನು ದೇವರಿದ್ದಾನೆ ಆ ದೇವರ ಮೇಲೆ ವೈರಮುಡಿ ಅಂತ ಈ ಒಂದು ದಿನ, ವರ್ಷದಲ್ಲಿ ಒಂದು ದಿನ ಆ ಕಿರೀಟವನ್ನು ಇಡ್ತಾರೆ. ಅದು ಅದೇ ಕಿರೀಟ ಅಂತ ಸತ್ಯಧರ್ಮರು ತಮ್ಮ ಭಾಗವತ ವ್ಯಾಖ್ಯಾನದಲ್ಲಿ ಇದನ್ನು ಹೇಳಿದ್ದಾರೆ. ಇರಲಿ, ಒಟ್ಟು ಬಲಿಚಕ್ರವರ್ತಿ ಏನೋ ಅಷ್ಟು ಭಕ್ತ, ಪರಮಾತ್ಮನ ಭಕ್ತ. ಆದರೆ ಕಲಿಯ ವಶದಿಂದ ಈ ಒಂದು ಕಿರೀಟ ಅಪಹರಣ ಎನ್ನುವ ಒಂದು ಕ್ರಿಯೆ ಅವನಿಂದ ಆಯಿತಷ್ಟೇ ಹೊರತು ಇನ್ನೆಲ್ಲ ವಿಷಯದಲ್ಲೂ ಕೂಡ ಅವನಷ್ಟೇ ಅಲ್ಲ, ಮುಂದಿನ ಮನ್ವಂತರದಲ್ಲಿ ಅವನೇ ಇಂದ್ರನಾಗಿ ರಾಜ್ಯವನ್ನು ಆಳ್ತಾನೆ. ಆದ್ದರಿಂದ ಈ ಬಲಿಚಕ್ರವರ್ತಿಯು ಕೂಡ ದೊಡ್ಡ ಭಗವದ್ಭಕ್ತನೇ. ಇನ್ನ ಬಲಿ ಅಮೂರ್ತರಯ, ಅಮೂರ್ತರಯ ಅಂತ ಅವನೊಬ್ಬ ರಾಜ, ಚಂದ್ರವಂಶ ರಾಜ. ಈ ಹೋದ ಸಲಿ ಗಯ ಎನ್ನುವ ರಾಜನ ಬಗ್ಗೆ ನಾವು ಕೇಳಿದ್ವಿ. ಇಲ್ಲೇ ಭಾಗವತದಲ್ಲೇ ಪಂಚಮಸ್ಕಂದದಲ್ಲಿ
ಅವನ ಕತೆ ಬಹಳ ರೋಚಕವಾಗಿ ಬಂದಿತ್ತು. ಆ ಗಯ ಎನ್ನುವ ರಾಜನ ತಂದೆಯೇ ಅಮೂರ್ತರಯ. ಅವನು ಕೂಡ ದೊಡ್ಡ ರಾಜ, ದೊಡ್ಡ ಜ್ಞಾನಿ, ಆ, ಅನೇಕ ಯಜ್ಞಯಾಗಗಳನ್ನು ಮಾಡಿ ಪರಮಾತ್ಮನನ್ನು ಸಂತೋಷಪಡಿಸಿರ್ತಾನೆ. ಆಮೇಲೆ ಈ ಶ್ಲೋಕದಲ್ಲಿ ಕೊನೆಗೆ ಬರೋದು ದಿಲೀಪ. ದಿಲೀಪನು ಕೂಡ ಇವನು ಸೂರ್ಯವಂಶದ ರಾಜ. ಸಗರ ಚಕ್ರವರ್ತಿಯ ಕತೆ ಹಿಂದೆ ಬಂದಿತ್ತು. ಆ ಸಗರ ಚಕ್ರವರ್ತಿಯ ಮಗ ಅಸಮಂಜಸ, ಅವನ ಮಗ ಅಂಶುಮಾನ್, ಅವನ ಮಗ ದಿಲೀಪ. ದಿಲೀಪನ ಮಗನೇ ಭಗೀರಥ. ಈ ಕಾಳಿದಾಸ ತನ್ನ ರಘುವಂಶದಲ್ಲಿ ದಿಲೀಪನ ಬಗ್ಗೆ ಬಹಳ ವಿಷಯಗಳನ್ನು ಹೇಳಿದ್ದಾನೆ. ಅವನಿಗೆ ಮಗ ಇಲ್ಲದೆ ಇರಬೇಕಾದ್ರೆ ಭಗೀರಥ ಇನ್ನು ಹುಟ್ಟಿರೋದಿಲ್ಲ. ಸುದಕ್ಷಿಣ ಅಂತ ಅವನ ಹೆಂಡತಿ ಜೊತೆ ವಸಿಷ್ಠರು ಹೇಳ್ತಾರೆ, ನಂದಿನಿ ಸೇವೆಯನ್ನು ಮಾಡು, ನಿನಗೆ ಒಳ್ಳೆ ವಂಶ ಅಭಿವೃದ್ಧಿ ಆಗತ್ತೆ ಅಂತ. ಆ ಸುದಕ್ಷಿಣ ಮತ್ತು ತಾನು ದಿಲೀಪ ನಂದಿನಿಯ ಸೇವೆಯನ್ನು ಹೇಗೆ ಮಾಡಿದರು, ಅವನು ರಾಜ್ಯವನ್ನು ಹೇಗೆ ಆಳ್ತಾ ಇದ್ದ ಅಂತ ಬಹಳ ವರ್ಣನೆ ಇದೆ ರಘುವಂಶದಲ್ಲಿ. ಮಹಾಭಾರತದಲ್ಲೂ ಇವನ ಬಗ್ಗೆ ಅನೇಕ ವಿಷಯಗಳು ಬಂದಿದೆ. ಇಲ್ಲಿಗೆ 158ನೇ ಶ್ಲೋಕ ಮುಗೀತು. ಇನ್ನು 159ನೇ ಶ್ಲೋಕ ಸೌವರ್ಯುದಂಕ ಶಿಬಿದೇವಲ ಪಿಪ್ಪಲಾದಾಹ ಸಾರಸ್ವತೋದ್ಧವ ಪರಾಶರ ಭೂರಿಷೇಣಾ ಏನ್ಯೇ ವಿಭೀಷಣ ಹನುಮದುಪೇಂದ್ರ ದತ್ತ ಪಾರ್ಥಾಷ್ಟಿಷೇಣ ವಿದುರಶ್ರುತದೇವ ಮುಖ್ಯಾಃ. ಇದರಲ್ಲಿ ಅನೇಕ ಮತ್ತೆ ಋಷಿ ರಾಜರೆಲ್ಲ ಹೆಸರು. ಸೌಭರಿ, ಉದಂಕ ಅಂತ ಬಿಡಿಸ್ಕೋಬೇಕು. ಶಿಬಿ, ದೇವಲ, ಪಿಪ್ಪಲಾದ ಋಷಿಗಳು. ಸಾರಸ್ವತ, ಉದ್ಧವ, ಪರಾಶರ, ಭೂರಿಷೇಣ, ಏನ್ಯೇ ಇನ್ಯಾರ್ಯಾರು, ವಿಭೀಷಣ, ಹನುಮಾನ್, ಉಪೇಂದ್ರ, ದತ್ತ, ಪಾರ್ಥ, ಆರ್ಷ್ಟಿಷೇಣ ಅಂತ ಬಿಡಿಸ್ಕೊಳ್ಬೇಕು. ವಿದುರ, ಶ್ರುತದೇವ ಮುಖ್ಯಾಹ. ಇವರೇ ಮೊದಲಾದವರು. ಇನ್ನೂ ಎಷ್ಟೋ ಜನ ಇದ್ದಾರೆ, ಇಂತಹ ಅನೇಕ ರಾಜರು ಅಂತ. ಹಿಂದಿನ ಶ್ಲೋಕದಲ್ಲೂ ಕೂಡ ಗಯನಾಹುಷಾದ್ಯಾಹ ಆದಿಪದ ಇತ್ತು. ಹಾಗೆ ಇಲ್ಲೂ ಕೂಡ ಇವರೇ ಮೊದಲಾದವರು. ಇದರಲ್ಲಿ ಒಂದು ಅಂಶ ತಿಳ್ಕೊಳ್ಬೇಕು. ಏನಂದ್ರೆ, ಈ ಹೆಸರನ್ನೆಲ್ಲ ಹೇಳ್ತಾ ಉಪೇಂದ್ರ ಮತ್ತು ದತ್ತ ಅಂತ ಎರಡು ಹೆಸರಿದೆ. ಇದಕ್ಕೆ ವಿಷ್ಣುತೀರ್ಥರು ಸಾರೋದ್ಧಾರದಲ್ಲಿ ಬರೀತಾರೆ, ಅಲ್ರಿ ಉಪೇಂದ್ರ ಮತ್ತು ದತ್ತ ಅದು ಪರಮಾತ್ಮನ ರೂಪಗಳು. ಪರಮಾತ್ಮನನ್ನು ತಿಳಿದುಕೊಂಡವರಲ್ಲಿ ಇಷ್ಟಲ್ಲಿ ತೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಮ್ ಅಂತ ಅವನ ಹೆಸರು ಅವನನ್ನೇ ಪರಿಗಣಿಸೋದಾ? ಇದ್ಯಾವ ನ್ಯಾಯ ಇದು ಅಂತ ಸಂದೇಹ ಬರುತ್ತೆ. ಅದಕ್ಕೆ ವಿಷ್ಣುತೀರ್ಥರು ಹೇಳ್ತಾರೆ, ಭಕ್ತವರ್ಗೇಪಿ ಸ್ವಯಂ ನಿವಿಷ್ಟ ಭಕ್ತವದೇವ ಕರೋತಿ ಅಹೋ ವಿಡಂಬನಂ. ಆ ಉಪೇಂದ್ರ ಮತ್ತು ದತ್ತ ಅವರು ಈ ಕೃಷ್ಣನ ಥರ ತಾನು ಸರ್ವೋತ್ತಮ, ತಾನು ವಿಷ್ಣು ಅಂತ, ಅಥವಾ ನರಸಿಂಹದೇವರ ಥರ ತಾನು ವಿಷ್ಣು, ತ್ರಿವಿಕ್ರಮನ ಥರ ತಾನು ವಿಷ್ಣು ಅಂತ ತೋರಿಸ್ಕೊಂಡಿದ್ದ ರೂಪ ಅಲ್ಲ ಅದು ಉಪೇಂದ್ರ ಮತ್ತು ದತ್ತ. ಅದಕ್ಕೆ ಅವರು ಭಕ್ತರಂತೆ, ಭಕ್ತರು ಹೇಗಿರಬೇಕು ಅಂತ ತೋರಿಸ್ಕೊಡ್ಲಿಕ್ಕೆ ಆ ಉಪೇಂದ್ರ ಮತ್ತು ದತ್ತನ ಅವತಾರ. ಇನ್ನೂ ಬೇಗ ಅನೇಕ ಕೆಲಸಗಳನ್ನು ಮಾಡಿದ್ದಾನೆ, ಆದರೂ ಕೂಡ ಭಕ್ತರು ಹೇಗೆ ಆಚರಣೆ ಮಾಡಬೇಕು ಅಂತ ತೋರಿಸ್ಕೊಟ್ರಂತೆ ಅವೆರಡು ರೂಪದಲ್ಲಿ. ಆದ್ದರಿಂದ ಆ ಇಬ್ಬರು ಹೆಸರನ್ನ ಬ್ರಹ್ಮದೇವರು, ಇದೆಲ್ಲ ಶ್ಲೋಕ ಹೇಳ್ತಾ ಇರೋದು ಬ್ರಹ್ಮದೇವರು ನಾರದರಿಗೆ, ಬ್ರಹ್ಮದೇವರು ಅವರಿಬ್ಬರನ್ನೂ ಕೂಡ ಇಟ್ಟಿದ್ದಾರೆ. ಅದೇ ರೀತಿ ಹನುಮಾನ್, ಏತೇನ ಹನುಮಾನಪಿ ವ್ಯಾಖ್ಯಾತಃ. ಅಂದರೆ ಇದು ಹೇಗೋ ಈ ಭಗವನ್ ಮೂರ್ತಿಗಳು ಹೇಗೋ ಹಾಗೆ ಹನುಮಂತನನ್ನು ಹೆಸರನ್ನು ತಗೊಂಡಿದ್ದಾರೆ. ಹನುಮಂತ ದೇವರು ಭಕ್ತಿ ಅಂದರೆ ಹೇಗೆ ಮಾಡಬೇಕು
ಅಂತ ತೋರಿಸ್ಕೊಡ್ಲಿಕ್ಕೆ ಆ ರೂಪವನ್ನು ತಗೊಂಡಿದ್ದು. ಅವರಲ್ಲೂ ವಸ್ತುತಃ ಭಕ್ತಿ ಇದ್ದೇ ಇದೆ. ಆದರೂ ಕೂಡ ಮೊದಲು ಈ ಯಾರ್ಯಾರು ಪರಮಾತ್ಮನನ್ನು ತಿಳ್ಕೊಂಡಿದ್ದಾರೆ ಅಂತ ಹೇಳಬೇಕಾದ್ರೆ ಬ್ರಹ್ಮದೇವರೇ ವೇದಾಹಮಂಗ ಪರಮಸ್ಯ ಹಿ ಯೋಗಮಾಯಾಂ ಅಂತ ಅಹಂ ಪರಮಸ್ಯ ಯೋಗಮಾಯಾಂ ವೇದ ಅಂತ ಸ್ವಯಂ ಬ್ರಹ್ಮದೇವರು ಹೇಳಿಕೊಂಡಿದ್ದಾರೆ. ಅದರಂತೆ ಹನುಮಂತನೂ ಕೂಡ ಜ್ಞಾನಿವರ್ಯ. ಅಂದರೆ ಡೌಟೇ ಇಲ್ಲ, ಬ್ರಹ್ಮದೇವರು ಹನುಮಂತ ದೇವರು ಇವ್ರನ್ನ ಹೆಸರು ತಗೊಳ್ಳೋದು ಬೇಕಾಗೇ ಇಲ್ಲ. ಯಾಕೆಂದರೆ ಅವರು ನಿರಂತರ ಭಗವದ್ ಭಕ್ತರೇ. ಆದರೂ ಕೂಡ ಸಾಮಾನ್ಯ ಭಗವದ್ಭಕ್ತರು ಜ್ಞಾನಿಗಳು ಹೇಗಿರ್ತಾರೆ ಅಂತ ತೋರಿಸ್ಕೊಡ್ಲಿಕ್ಕೆ ಆ ಹನುಮಂತನ ರೂಪ. ರಾಮದೇವರ ಭಕ್ತಿಯನ್ನು ಈಗಲೂ ಅವನ ಕೀರ್ತನೆಯನ್ನು ಈಗಲೂ ಮಾಡ್ತಾ ಇದ್ದಾರೆ ಕಿಂಪುರುಷ ಖಂಡದಲ್ಲಿ ಇದ್ದುಕೊಂಡು. ಅದಕ್ಕೆ ಅವರ ಹೆಸರನ್ನು ತಗೊಂಡಿದ್ದಾರೆ ಅಂತ ಮೊದಲು ಆ ಸ್ಪಷ್ಟತೆಯನ್ನು ಕೊಡ್ತಾರೆ ವಿಷ್ಣು ತೀರ್ಥರು. ಇನ್ನು ಇಲ್ಲೂ ಕೂಡ ಅನೇಕ ಋಷಿಗಳು, ರಾಜರು. ಅದರಲ್ಲಿ ಮೊದಲನೆಯದು ಸೌಭರಿ ಋಷಿ ಕಥೆನೂ ಕೂಡ ಭಾಗವತದಲ್ಲೇ ಬಂದಿದೆ, ಮಹಾಭಾರತದಲ್ಲೂ ಬರುತ್ತೆ. ಇವ್ರದ್ದು ಇವರು ಜ್ಞಾನಿಗಳು ಅಂತ ಹೇಳಲಿಕ್ಕೆ ಏನಪ್ಪ ಅಂದರೆ ವೇದದ್ರಷ್ಟಾರರು ಇವರು ಸೌಭರಿ ಋಷಿಗಳು. ವೇದದ್ರಷ್ಟಾರರು ಅಂದರೆ 18 ಗುಣ ಇದ್ದೇ ಇರಬೇಕು ಮಿನಿಮಮ್. ಆಚಾರ್ಯರು ತತ್ವನಿರ್ಣಯದಲ್ಲಿ ಹೇಳ್ತಾರೆ. ಅದರಿಂದ ದೊಡ್ಡ ಜ್ಞಾನಿಗಳು ಸೌಭರಿ ಋಷಿಗಳು. ಅನೇಕ ವರ್ಷಗಳ ಕಾಲ ಯಮುನಾ ನದಿಯಲ್ಲಿಯೇ ಒಳಗಿದ್ದು, ಹೊರಗಡೆ ಅಲ್ಲ, ಯಮುನಾ ನದಿ ಒಳಗಡೆ ತಪಸ್ ಮಾಡ್ತಾ ಇದ್ರು. ನಮಗೊಂದು ಸ್ನಾನ ಮಾಡಬೇಕಾದ್ರೆ ಅದು ಹೇಳ್ತಾರೆ, ಅಗಮರ್ಷಣ ಸೂಕ್ತವನ್ನು ಹೇಳಿಕೊಂಡು ಮುಳುಗಿರಬೇಕು ಅಂತ. ಒಂದು 2 ಸೆಕೆಂಡ್ ಮುಳುಕೊಂಡು ಆ ನದಿಲಿ ಒಳಗೆ ತಲೆ ಇಟ್ಟು ಆ ಅಗಮರ್ಷಣ ಸೂಕ್ತ ಹೇಳಲಿಕ್ಕಾಗಲ್ಲ ನಮ್ಮ ಕೈಲಿ. ಅಂಥದ್ದು ಅನೇಕ ವರ್ಷಗಳ ಕಾಲ ಯಮುನಾ ನದಿ ಮಧ್ಯದಲ್ಲೇ, ಬೇರೆಯವ್ರಿಗೆ ಗೊತ್ತಾಗಲೇಬಾರದು, ನದಿ ಒಳಗಡೆ ಕುರಿತು ತಪಸ್ ಮಾಡ್ತಾ ಇದ್ರು ಸೌಭರಿ ಋಷಿಗಳು. ಅಲ್ಲಿ ಆ ಮೀನಿನ ಒಂದು ವಿಹಾರವನ್ನು ನೋಡಿ ಇವರು ಕೂಡ ಹಾಗೆ ಇರಬೇಕು ಅಂತ ಅಂದುಕೊಂಡು ಮಾಂಧಾತ ರಾಜನ ಹತ್ರ ಬರ್ತಾರೆ. ಮಾಂಧಾತ ರಾಜನ ಕತೆ ಹಿಂದೆ ಬಂದಿತ್ತು, ಮಾಂಧಾತ್ರಲರ್ಕ ಹಿಂದಿನ ಶ್ಲೋಕದಲ್ಲೇ ಬಂದಿತ್ತು. ಸಪ್ತದ್ವೀಪಾಧಿಪತಿ ಅವನು. ಅವನ ಹತ್ರ ಬಂದು ನಾನು ದಾಂಪತ್ಯ ಜೀವನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿನ್ನಲ್ಲಿ 50 ಜನ ಹೆಣ್ಣಿದ್ದಾರೆ, ಕೊಡು ಯಾರನ್ನಾರು ಅಂತ ಕೇಳಿದ್ದಕ್ಕೆ ಅವನು ನೋಡ್ದ, ಕೊಡಲ್ಲ ಅಂದರೆ ಶಾಪ ಕೊಡ್ತಾರೆ. ಕೊಟ್ಟರೆ ಸಿಕ್ಕಾಪಟ್ಟೆ ವೃದ್ಧನಾಗ್ಬಿಟ್ಟಿದ್ದಾನೆ, ಏನು ಕೊಟ್ಟು ನನ್ನ ಮಗಳನ್ನು ಇವನ ಜೊತೆ ಸಂಸಾರ ಮಾಡೋದು ಅಂತ ಉಪಾಯ ಮಾಡಿ, ನೀವೇ ಹೋಗಿ ಕೇಳ್ರಿ ಯಾರು ಬರ್ತಾರೋ ಅಂತ ಹೇಳಿಬಿಡ್ತಾನೆ. ಅವ್ರಿಗೆ ಗೊತ್ತಾಗತ್ತೆ ಜ್ಞಾನಿಗಳವರು, ನಾನು ಒಂದು ರೂಪ ತಗೊಂಡು ಹೋಗ್ತೀನಿ, ನೋಡಲಿ ಯಾರು ಬರ್ತಾರೆ ಅಂತ ಒಳ್ಳೆ ಯೌವನದಿಂದ ಕೂಡಿದ ರೂಪವನ್ನು ತೆಗೆದುಕೊಂಡು, ತಮ್ಮ ತಪಶಕ್ತಿ ಇತ್ತು, 50 ಜನರು ನಾವು ಮದುವೆ ಆಗ್ತೀವಿ ಅಂತ ಬಂದರು. ಆ ಮದುವೆ ಮಾಡಿ ಇವನಿಗೆ ಆಶ್ಚರ್ಯ, ಮಾಂಧಾತ ರಾಜನಿಗೆ. ಆಗಲಿ ಅಂತ ಮದುವೆ ಮಾಡಿ ಕೊಡ್ತಾನೆ. 50 ಅರಮನೆ ತಮ್ಮ ತಪಶಕ್ತಿಯಿಂದ ವಿಹಾರ ಮಾಡ್ತಾ ಇರ್ತಾರೆ. ಅವನ ಗಾರ್ಹಸ್ಥ್ಯ ಜೀವನವನ್ನು ನೋಡಬೇಕು ಅಂತ ಒಂದ್ಸರಿ ಮಾಂಧಾತ ರಾಜ ಹೋಗ್ತಾನೆ. ಅವನು ಅಲ್ಲಿ ಹೋಗಿ ನೋಡ್ಕೊಂಡ್ಬಂದ್ರೆ ಅವನಿಗೆ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಏನಪ್ಪ, ಸಪ್ತದ್ವೀಪಾಧಿಪತಿಯಾದ ನನಗೇನೆ ಇಷ್ಟು ಸಂಪತ್ತಿಲ್ಲ, ಇಷ್ಟು ಸಂಪತ್ತಿನಿಂದ ಇವನು ತನ್ನ ತಪಶಕ್ತಿ, ಅಂದರೆ ಅಪರೋಕ್ಷ ಜ್ಞಾನಿಗಳ ಶಕ್ತಿ ಎಷ್ಟಿರುತ್ತೆ ಅಂತಂದರೆ, ಕರ್ದಮ ಪ್ರಜಾಪತಿಗಳು ಕೂಡ ಆ ದೇವಹೂತಿ ಜೊತೆ ವಿಹಾರ ಮಾಡಬೇಕಾದ್ರೆ ಇದೆಲ್ಲ ನಾವು ಆ ವಿಮಾನ ಅದೆಲ್ಲ ಸೃಷ್ಟಿ ಮಾಡ್ತಾನೆ.
ಅದೆಲ್ಲ ಸುಮ್ಮನೆ ಕರ್ಮದಿಂದ ಬಂದಿದ್ದಲ್ಲ ಅವೆಲ್ಲ. ಅದೆಲ್ಲ ಅಪರೋಕ್ಷ ಜ್ಞಾನದ ಫಲ ಅಂತ ಹೇಳ್ತಾರೆ ಕರ್ದಮ ಪ್ರಜಾಪತಿಗಳು. ಅದರಂತೆ ಈ ಸೌಭರಿ ಋಷಿಯ ವಿಹಾರವನ್ನ, ಇವರ ಸಂಪತ್ತನ್ನು ನೋಡಿ ದಂಗಾಗ್ಬಿಡ್ತಾನೆ ಮಾಂಧಾತ ರಾಜ. ಅಷ್ಟು ಗಾರ್ಹಸ್ಥ್ಯ ಜೀವನವನ್ನ ಕಳೆದಾದ ಮೇಲೆ ಅವರಿಗೆ ಒಂದು ಸಲಿ ಕೂತಿರ್ತಾರೆ, ಅನೇಕ ಮಕ್ಕಳು, ಅವರ ಮದುವೆಯನ್ನೆಲ್ಲ ಮಾಡ್ತಾರೆ. ಒಂದು ಸಲ ಯೋಚನೆ ಮಾಡ್ತಾರೆ, ಎಲ್ಲಿದ್ದೆ ನಾನು, ಎಲ್ಲಿ ಬಂದೆ? ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಸಚ್ಚರಿತವ್ರತಸ್ಯ ಅಂತ ಈ ಸಾರೋದ್ಧಾರದಲ್ಲೇ ಇದನ್ನ ವೈರಾಗ್ಯ ಪ್ರಕರಣದಲ್ಲಿ ಆ, ಈ ಶ್ಲೋಕಗಳನ್ನೆಲ್ಲ ಇಟ್ಟಿದ್ದಾರೆ. ಸಂಗಂ ತ್ಯಜೇತ ಮಿಥುನೌ ವೃಜಿನಾನ್ನು ಮುಕ್ಷು ಸರ್ವಾತ್ಮನ ನ ವಿಸೃಜೇತ್ ಬಹಿರಿಂದ್ರಿಯಾಣಿ. ತಪಸ್ಸು ಮಾಡಬೇಕು ಅಂದರೆ ಏಕಶ್ಚರನ್ ರಹಸಿ ಚಿತ್ತಂ ಅನಂತ ಈಶೆ ಯುಂಜೀತ. ಯಾರ ಸಂಘವನ್ನು ಮಾಡಬಾರ್ದು, ಏಕಾಂತದಲ್ಲಿ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ತಪಸ್ಸು ಮಾಡಬೇಕು. ಆದರೆ ಸಂಘ ಮಾಡಬೇಕು ಯಾರ ಜೊತೆ? ಸಾಧುಷು ಚೇತ್ ಪ್ರಸಂಗ, ಸಜ್ಜನರ ಸಂಘವನ್ನ ಮಾಡಿ, ದುರ್ಜನರ ಸಂಘವನ್ನ ಮಾಡಬಾರದು. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಳ್ಳಿ ಅಂತ ಇಂದ್ರಿಯ ಜಯ ಪ್ರಕರಣದಲ್ಲಿ ಈ ಸೌಭರಿ ಋಷಿಗಳು ಹೇಳಿದ್ದೇ ಶ್ಲೋಕವನ್ನೇ ಇಟ್ಟಿದ್ದಾರೆ. ಹೀಗೆ ಅವರು ತಾವು ಮಾಡಿದ ಕರ್ಮಕ್ಕೆ ಪಶ್ಚಾತ್ತಾಪವನ್ನು ಪಟ್ಟು, ವಸ್ತುತಃ ಪಶ್ಚಾತ್ತಾಪ ಅಂದರೆ ನಮ್ಮ ದೃಷ್ಟಿಯಿಂದ ಅಷ್ಟೇ, ಯಾಕೆಂದರೆ ಅವರಿಗೆ ಮೊದಲೇ ಗೊತ್ತಿತ್ತು ಪ್ರಾರಬ್ಧ ಕರ್ಮ ಇದೆ, 50 ದೇಹವನ್ನು ಪಡೆದುಕೊಳ್ಳಬೇಕು ಅಂತ. ಆದ್ದರಿಂದ 50 ದೇಹವನ್ನು ಪಡೆದುಕೊಂಡು ಪ್ರಾರಬ್ಧ ಕರ್ಮ ಸುಖ ಪ್ರಾರಬ್ಧವನ್ನು ಮುಗಿಸಿ ಆಮೇಲೆ ಅವರು ಕಾಡಿಗೆ ಹೋಗಿ, ಅದು ಕೂಡ ಭಾಗವತದಲ್ಲಿದೆ, ಏವಂ ವಸನ್ ಗೃಹೇ ಕಾಲಂ ವಿರಕ್ತಃ ವನಂ ಜಗಾಮ ಅನುಯಯುಹು ತತ್ಪತ್ನ್ಯ ಪತಿದೇವತಾ. ಅವನು ಕಾಡಿಗೆ ಹೋದರೆ 50 ಜನರು ಕೂಡ ಅವನ ಜೊತೆ ಕಾಡಿಗೆ ಹೋದರು. ಅದು ಹೇಗಪ್ಪ ಆಯಿತು ಅಂದರೆ, ಅಗ್ನಿ, ಮೇಯ್ನ್ ಅಗ್ನಿ ಹೋದರೆ ಅದರ ಜ್ವಾಲೆಗಳು ಕೂಡ ಅದನ್ನು ಅನುಸರಿಸುತ್ತಲ್ಲ, ಹಾಗೆ ಅವನ 50 ಜನ ಹೆಂಡಂದಿರು ಆ ಸೌಭರಿ ಋಷಿ ತಪಸ್ಸು ಮಾಡಬೇಕು ಅಂತ ಹೋದರೆ ಅವರು ಕೂಡ ಅವನನ್ನು ಹಿಂಬಾಲಿಸಿ ಅಲ್ಲಿ ಕಠಿಣವಾದ ಮತ್ತೆ ತಪಸ್ಸನ್ನು ಮಾಡಿ ತಮ್ಮ ದೇಹದಿಂದಲೇ ಅಗ್ನಿಯನ್ನು ಉತ್ಪತ್ತಿಯನ್ನು ಮಾಡಿ ತಮ್ಮ ದೇಹವನ್ನು ಸುಟ್ಟುಕೊಳ್ತಾರೆ. ಅಷ್ಟು ತಪಸ್ಸನ್ನು ಮಾಡಿದವರು ಸೌಭರಿ ಋಷಿಗಳು. ಮುಂದೆ ಉದಂಕ ಉದಂಕ ಅಂತ ಒಬ್ಬರು ಋಷಿಗಳು. ಇವರ ಕತೆ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದ ಕೊನೆಗೆ ಅಂದರೆ ಯುದ್ಧ ಎಲ್ಲ ಆದಮೇಲೆ ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ. ಹೋಗಬೇಕಾದ್ರೆ ಕೃಷ್ಣನನ್ನ ಬಿಡ್ಲಿಕ್ಕೆ ಮನಸ್ಸಿಲ್ಲ ಪಾಂಡವರಿಗೆ. ಕಷ್ಟದಿಂದ ಅವರನ್ನ ಹಸ್ತಿನಾವತಿಯಲ್ಲೇ ನಿಲ್ಲಿಸಿ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ. ಬರಬೇಕಾದ್ರೆ ಈ ಉದಂಕ ಮುನಿಯ ಕಥೆ ಬರುತ್ತೆ. ಉದಂಕ ಮುನಿ ಅವರು ಕೃಷ್ಣನನ್ನ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಅಂದ್ರೆ ಕೃಷ್ಣ ದ್ವಾರಕಾಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಉದಂಕ ಮುನಿ ಸಿಗ್ತಾರೆ. ಅವರಿಗೆ ಗೊತ್ತಾಗತ್ತೆ ದುರ್ಯೋಧನ ಎಲ್ಲರೂ ಸತ್ತಿದ್ದಾರೆ, ಇಡೀ ಅವರ ಕೌರವರ ಆ ದುರ್ಯೋಧನ ಅವರ ಮಕ್ಕಳು ಎಲ್ಲರನ್ನೂ ಕೂಡ ಯುದ್ಧದಲ್ಲಿ ಎಲ್ಲರೂ ಸಾಯಿಸಿದ್ದಾರೆ ಭೀಮಾದಿಗಳು ಅಂತ ಗೊತ್ತಾಗತ್ತೆ. ಅದು ಹೇಗೋ ಒಂದ್ಸರಿ ದುರ್ಯೋಧನ ಈ ಉದಂಕ ಋಷಿಗಳನ್ನ ಬರಮಾಡಿಕೊಂಡು ಅವರಿಗೆ ಬಹಳ ಉಪಚಾರ ಮಾಡಿರ್ತಾನೆ. ಇವ್ರು ಅನ್ಕೊಂಡಿದ್ದಾರೆ ಉದಂಕ ಋಷಿಗಳು, ದುರ್ಯೋಧನ ನನ್ನ ಶಿಷ್ಯ, ಅವನ ವಧೆಯನ್ನು ಮಾಡಿಬಿಟ್ಟಿದ್ದಾರಲ್ಲ ಅಂತ ಕೋಪದಿಂದ ಕೃಷ್ಣನಿಗೆ ಶಾಪವನ್ನು ಕೊಡ್ಲಿಕ್ಕೆ ಹೋಗ್ತಾರೆ ಉದಂಕ ಋಷಿಗಳು. ತಂ ಶಿಷ್ಯವದ ಕೋಪೇನ ಶಪ್ತುಂ ಆತ್ಮಾನಂ ಉದ್ಯತಂ
ಆತ್ಮಾನಂ ಅಂದರೆ ಪರಮಾತ್ಮನನ್ನ, ಕೃಷ್ಣನನ್ನ ಕೋಪದಿಂದ ಶಾಪ ಕೊಡಬೇಕು ಅಂತ ಹೋಗ್ತಾರೆ. ಕೃಷ್ಣನಿಗೆ ಏನಾಗತ್ತೆ, ಅವನಿಗೇನು ಶಾಪ ತಗೊಂಡ್ರೆ ಅವರ ಪುಣ್ಯನೇ ಹ್ರಾಸ, ಉದಂಕ ಋಷಿಗಳ ಪುಣ್ಯ ಹ್ರಾಸ ಆಗ್ತಾ ಇತ್ತು. ಆದರೂ ಕೂಡ ಕೃಷ್ಣ ಅವನಿಗೆ ವಿಶ್ವರೂಪವನ್ನು ತೋರಿಸ್ತಾನೆ. ಮಹಾಭಾರತದಲ್ಲಿ ಆ ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನ ಉದಂಕ ಋಷಿಗಳಿಗೆ ತೋರಿಸ್ತಾನೆ. ವಿಶ್ವರೂಪವನ್ನ ತೋರಿಸಿ ಅವನಿಗೆ ಒಳ್ಳೆಯ ಮಾತುಗಳಿಂದ ಅವನನ್ನು ಸಮಾಧಾನ ಮಾಡ್ತಾನೆ ಕೃಷ್ಣ. ಯಾಕೆ ಅಂತ ಕೇಳಿದ್ರೆ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಉದಂಕ ನನ್ನ ಭಕ್ತ, ಮದ್ಭಕ್ತ ನಿತರಾಮೇಷಃ. ಅವನ ಇಡೀ ಜೀವನ, ಅವನ ಹಿಂದಿನ ಎಲ್ಲ ಅವನ ತಪಸ್ಸನ್ನು ನೋಡಿದ್ರೆ ನನ್ನ ಆರಾಧನೆಯಲ್ಲೇ ಅವನು ಯಾವಾಗಲೂ ನಿರತನಾಗಿದ್ದಾನೆ. ನನಗೆ ಶಾಪ ಕೊಟ್ಟರೆ ಆ ಎಲ್ಲ ತಪಸ್ಸು ಕೂಡ ಹಾಳು ಮಾಡ್ಕೊಂಡ್ಬಿಡ್ತಾನೆ ಅಂತ ಕೃಪೆಯಿಂದ ಕೃಷ್ಣ ವಿಶ್ವರೂಪ ತೋರಿಸಿ, ಇಲ್ಲಪ್ಪ ನೀ ಆರಾಧನೆ ಮಾಡ್ತಾ ಇದೆಯಲ್ಲ, ನೀ ತಪಸ್ಸು ಮಾಡ್ತಾ ಇದೆಯಲ್ಲ, ಅಂತಹ ಕೃಷ್ಣ ನಾನೇಪ ನಾರಾಯಣ ಅಂತ ಅವನಿಗೆ ಮನವರಿಕೆ ಮಾಡಿಕೊಟ್ಟು ಒಳ್ಳೆಯ ಮಾತಿನಿಂದ ಸಮಾಧಾನ ಮಾಡ್ತಾನೆ. ಏನಾಗಬೇಕಾಗಿತ್ತು ಕೃಷ್ಣನಿಗೆ? ಅಂದರೂ ಕೂಡ ಭಕ್ತರ ಮೇಲೆ ಅಷ್ಟು ಕರುಣೆ. ಅಷ್ಟೆಲ್ಲ ಉಪದೇಶ ಮಾಡಿದಾಗ ಪಶ್ಚಾತ್ತಾಪ ಪಡ್ತಾನವನು. ಉದಂಕ ಋಷಿ ಪಶ್ಚಾತ್ತಾಪ ಪಟ್ಟು ಕೃಷ್ಣನಿಗೆ ಮತ್ತೆ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಕೇಳ್ಕೊಳ್ತಾನೆ. ಆಗ ಕೃಷ್ಣ ಆ ಉದಂಕನಿಗೆ ಅಭಯವನ್ನು ಕೊಟ್ಟು, ಆಯ್ತಪ್ಪ ನೀನು ಹೀಗೆ ತಪಸ್ಸು ಮಾಡ್ತಾ ಇರು, ನನ್ನನ್ನು ಹೊಂದಿತಿ ಅಂತ ಹೇಳಿ ಏನು ಬರಬೇಕು ಅಂತ ಕೇಳ್ತಾನೆ. ಅವನು ಉದಂಕ ಋಷಿ ಮರುಭೂಮಿಯಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ನನಗೆ ಅಮೃತ ಬೇಕು ಅಂತ ಹೇಳ್ತಾನೆ. ಅಮೃತ ಅಂದರೆ ಅದು ದೇವತೆಗಳ ಒಂದು ಆಹಾರ. ಇವನು ಋಷಿ, ಮನುಷ್ಯನಾಗಿ ಹುಟ್ಟಿದ್ದಾನೆ. ಅಮೃತವನ್ನು ಕೊಡಿಸಿದ್ರೆ ಇವನು ಆಮೇಲೆ ಇವನಿಗೂ ದೇವತೆಗಳಿಗೂ ವ್ಯತ್ಯಾಸನೇ ಇಲ್ಲ ಅಂತ ಆಗಬೇಕಾಗತ್ತೆ. ಆದ್ದರಿಂದ ಏನು ಮಾಡ್ತಾನೆ, ಆಯ್ತು ಅಂದ್ಬಿಡ್ತಾನೆ ಕೃಷ್ಣ, ಹೊರಟ್ಬಿಡ್ತಾನೆ. ಆಮೇಲೆ ದೇವೇಂದ್ರನಿಗೆ ಹೇಳ್ತಾನೆ ಕೃಷ್ಣ, ದ್ವಾರಕಾಗೆ ಹೋಗ್ಬೇಕಾದ್ರೆ, ನೋಡು ನಾನು ಈ ಥರ ಮಾತು ಕೊಟ್ಬಿಟ್ಟಿದ್ದೀನಿ, ನೀನು ಏನಾರ ಮಾಡಿ ಅಮೃತ ಕೊಡೋವನಿಗೆ ಅಂತ ಹೇಳ್ಬಿಡ್ತಾನೆ. ಇಂದ್ರನಿಗೆ ಗೊತ್ತು ಕೃಷ್ಣ ಹೇಳಿದಾನೆ ಅಮೃತ ಕೊಡುವಂತ, ಆದರೆ ಇದು ದೇವತೆಗಳ ಆಹಾರ, ಇದನ್ನ ಹೇಗೆ ಕೊಡೋದು ಅಂತ ವಿಚಾರ ಮಾಡಿ, ಸರಿ ಒಂದು ಉಪಾಯ ಮಾಡ್ತೀನಿ ಅಂತ ಹೇಳಿ ಒಂದು ಚಂಡಾಲ ವೇಷವನ್ನ ಹಾಕೊಳ್ತಾನೆ ಇಂದ್ರ. ದಿಗಂಬರ, ಮೈ ಮೇಲೆ ಬಟ್ಟೆನೇ ಇಲ್ಲ, ಮೈಯೆಲ್ಲ ಕೊಳೆ, ಕಪ್ಪು ರೂಪ, ಒಂದು ಬಿಲ್ಲು ಬಾಣ ಕತ್ತಿ, ಒಳ್ಳೆ ಬೇಟೆಗಾರಂತರ ವ್ಯಾಧಂತರ ಒಂದು ಹಾಕೊಂಡು ವೇಷವನ್ನು ಹಾಕೊಂಡು, ಅದರ ಹಿಂದೆ ನಾಯಿಗಳ ಹಿಂಡು, ಅವನು ಮತ್ತೆ ನಾಯಿಗಳು ಆ ಉದಂಕ ಋಷಿಗಳ ಹತ್ರ ಬರ್ತಾನೆ. ಅಂದರೆ ಅವನಿಗೆ ಒಂದು ಕಲ್ಪನೆ ಕೂಡ ಬಂದಿರಬಾರ್ದು ಇದು ಯಾರೋ ಇಂದ್ರ ಅಂತ. ಅಷ್ಟೇ ಅಲ್ಲ, ಆ ಇಂದ್ರ ಏನು ಮಾಡ್ತಾನೆ, ತನ್ನ ಮೂತ್ರದ್ವಾರದಿಂದ ಒಂದು ಅಮೃತ ಕಲಶವನ್ನು ಇಟ್ಟುಕೊಂಡು ಆ ಅಮೃತ ಕಲಶದಲ್ಲಿ ತನ್ನ ಮೂತ್ರ ಹೋಗಬೇಕು. ವಸ್ತುತಃ ಅದು ಅಮೃತಾನೇ ಅದು. ಅವನಿಗೆ ಗೊತ್ತಾಗಿರಬಾರ್ದು, ಉದಂಕನಿಗೆ ಕಲ್ಪನೆನೇ ಬಂದಿರಬಾರ್ದು ಇದು ಅಮೃತ ಅಂತ. ಆದರೆ ಕೃಷ್ಣ ಹೇಳಿದಾನೆ. ಆದ್ದರಿಂದ ಅದನ್ನು ಅವನು ಕೊಡ್ತಾನೆ. ನೋಡು ಕೃಷ್ಣ ಹೇಳಿದ್ನಲ್ಲ, ನೋಡು ತಂದಿದ್ದೀನಿ ಅಮೃತ ತಗೋ ಅಂತಾನೆ. ಇವನೇನು ಅನ್ಕೊಂಡ್ಬಿಡ್ತಾನೆ, ಮೋಸ್ಟ್ಲಿ ಕೃಷ್ಣ ಹೇಳಿದ್ದನ್ನು ಇವನು ಕೇಳಿಸ್ಕೊಂಡಿದ್ದಾನೆ, ನನಗೆ ಇದು ಮಾಡಬೇಕು ಅಂತ ಏನೋ ಮೋಸ ಮಾಡಲಿಕ್ಕೆ ಬಂದಿದ್ದಾನೆ ಇವನು ಅಂತ ಇವನಲ್ಲಿ ಅಮೃತ ಕೊಡ್ತಾನೆ ಚಂಡಾಲ ಅಂತ ಹೇಳಿ ಬೈದು ಬಿಡ್ತಾನೆ. ಅವನು ಬೈದು ಹೊರಗೆ ಕಳಿಸ್ಬಿಡ್ತಾನೆ ಆ ಚಂಡಾಲನನ್ನ. ಸರಿ ದೇವೇಂದ್ರ, ಆಯ್ತು ನನಗೇನು ಕೃಷ್ಣ ಕೊಡು ಅಂತ ಹೇಳಿದ್ನ, ನಾನೇ ಕೊಡ್ತಾ ಇದ್ದೀನಿ, ಬೇಡ ಅಂತ ನಾನೇನು ಮಾಡಲಿ ಅಂತ ತೊಗೊಂಡು ಹೋಗ್ಬಿಡ್ತಾನೆ, ಸ್ವರ್ಗಕ್ಕೆ ಹೊರಟೋಗ್ಬಿಟ್ಟ.
ಹೀಗೆ ಆ ಮುನಿಯನ್ನ ವಂಚಿಸಿ ಇಂದ್ರ ಹೊರಟೋಗ್ಬಿಡ್ತಾನೆ ವಾಪಸ್ಸು. ಅದು ಅದಕ್ಕೆ ಇನ್ನೊಂದು ಆಕ್ಚುಲಿ ಒಂದು ಕಥೆ ಇದೆ. ಆ ಈ ಉದಂಕ ಆ, ಅವನ ಗುರು ಬೈದ ಅಂತ ಮಹಾಭಾರತದಲ್ಲಿ ಕತೆ ಬರುತ್ತೆ. ಆ ಬೈದ ಹೆಂಡತಿ ಈ ಪೌಷ್ಯ ರಾಜ ಅಂತ ಒಬ್ಬ ಇರ್ತಾನೆ. ಆ ರಾಣಿಯ ಕರ್ಣಕುಂಡಲಗಳನ್ನು ಗುರುದಕ್ಷಿಣೆಯಾಗಿ ತಗೊಂಡ್ಬರ್ಬೇಕು ಅಂತ ಈ ಉದಂಕನಿಗೆ ಹೇಳಿರ್ತಾರೆ ಶಿಷ್ಯ. ಅದು ಹಾಕೊಂಡು ನಾನು ಆ ಶ್ರಾದ್ದವನ್ನ ಮಾಡಿ ಎಲ್ಲರಿಗೂ ಬಡಿಸ್ಬೇಕು ಅಂತ ಇಚ್ಛೆ ಅವಳಿಗೆ. ಯಾರು? ಆ ಬೈದನ ಹೆಂಡತಿಗೆ. ಅದು ಇವನು ಉದಂಕನಿಗೆ ಹೇಳ್ತಾನೆ. ಉದಂಕ ಅದು ಬಹಳ ಕಷ್ಟಪಟ್ಟು ಆ ಪೌಷ್ಯರಾಜನ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಬಂದಾಗ ಆ ಇಂದ್ರ ಏನ್ ಮಾಡ್ಬಿಡ್ತಾನೆ, ಮನುಷ್ಯ ರೂಪದಿಂದ ಆ ಅವನಿಗೆ ತೊಂದರೆ ಕೊಟ್ಟಿರ್ತಾನೆ. ಯಾರಿಗೆ? ಉದಂಕರಾಜನಿಗೆ. ಆ ತೊಂದರೆ ಕೊಡಬೇಕಾದ್ರೆ ಅಲ್ಲೂ ಮತ್ತು ಏನಾಗತ್ತೆ, ಒಂದು ಎತ್ತಿನ ರೂಪದಲ್ಲಿ ಬಂದು ಅಲ್ಲಿ ಗಂಜಲವನ್ನ ಹಾಕಿಸ್ತಾನೆ ಅವನ ಮುಂದೆ. ಅದು ಕೂಡ ಅಮೃತ ಆಗಿರುತ್ತೆ. ಅಂದ್ರೆ ಮೊದಲು ಒಂದ್ಸಲಿ ಅವನು ಅಮೃತ ಕೇಳಿದ್ದಕ್ಕೆ ಅವನಿಗೆ ಅಮೃತವನ್ನು ಕೊಟ್ಟಾಗ ಅದು ಕೂಡ ಅವನಿಗೆ ಗೊತ್ತಾಗೋದಿಲ್ಲ ಅಮೃತ ಅಂತ ಬಿಟ್ಬಿಡ್ತಾನೆ. ಮತ್ತೆ ಈ ಕೃಷ್ಣ ಹೇಳ್ದ ಅಂತ ಕೃಷ್ಣನ ಮಾತಿಗೆ ಬೆಲೆಯನ್ನು ಕೊಟ್ಟು ಇಂದ್ರ ವಂಚನೆ ಮಾಡಬೇಕು ಅಂತ ಹೇಳಿ ಈ ಕೆಲಸವನ್ನು ಮಾಡಿರ್ತಾನೆ. ಒಟ್ಟು ಆ ಋಷಿಗಳಿಗೆ, ಆ ಉದಂಕ ಋಷಿಗಳಿಗೆ ಆ ಅಮೃತ ಸಿಗೋದಿಲ್ಲ. ಆದರೂ ಕೂಡ ಆಚಾರ್ಯರು ಹೇಳ್ತಾರೆ, ಅಸಾಧಾರಣವನ್ನಂಹಿ ದೇವಾನಾಂ ಅಮೃತಂ ಸದಾ ಅನ್ಯಪೀತಸ್ತಸ್ಯ ದೇವಾನಾಂ ಪರಮಾಪ್ರಿಯ. ಈ ಅಮೃತ ಇದೆಯಲ್ಲ, ಅದು ದೇವತೆಗಳ ಎಕ್ಸ್ಕ್ಲೂಸಿವ್ ಆಹಾರ ಅದು. ಆದ್ದರಿಂದ ಅದು ಅನ್ಯರು ಕುಡಿದು ಬಿಟ್ರೆ ಅದು ಅವರು ದೇವತೆಗಳಾಗಬೇಕಾಗತ್ತೆ. ಇದು ಪರಮಾತ್ಮನಿಗೆ ಇಷ್ಟ ಇಲ್ಲ. ಆದ್ದರಿಂದ ಹೀಗೆ ವಂಚನೆ ಮಾಡ್ದ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಒಟ್ಟು ಉದಂಕ ಮುನಿ ಅವನು ಇದೆಲ್ಲ ಕತೆ ಆಯಿತು. ಆದರೆ ಅವನು ಜ್ಞಾನಿ ಯಾಕೆ ಅಂತಂದರೆ ಕೃಷ್ಣನೇ ಅವನಿಗೆ ವಿಶ್ವರೂಪವನ್ನು ತೋರಿಸಿ ಉಪದೇಶ ಮಾಡಿದ್ರಿಂದ ಅವನು ದೊಡ್ಡ ಜ್ಞಾನಿ ಅಂತ ಗೊತ್ತಾಗತ್ತೆ. ಮುಂದೆ ಕೃಷ್ಣ ವಾಪಸ್ ಬರ್ತಾನೆ. ದ್ವಾರಕೆಯಿಂದ ಹೋಗಿ ವಾಪಸ್ ಬರಬೇಕಾದ್ರೆ, ವಾಪಸ್ ಅಂದರೆ ಹಸ್ತಿನಾವತಿಗೆ ಬರಬೇಕಾದ್ರೆ ಅಶ್ವಮೇಧ ಯಾಗ ಮಾಡ್ತಾರೆ ಯಾರು? ಪಾಂಡವರು. ಅದಕ್ಕೆ ಬರಬೇಕಾದ್ರೆ ಅಲ್ಲಿ ಮತ್ತೆ ನೀರನ್ನು ಕೊಡ್ತಾನೆ, ಮಳೆ ಬರೆಸಿ. ಅಲ್ಲಿ ಅವನು ಏನು ತಪಸ್ ಮಾಡ್ತಾ ಇರ್ತಾನೆ ಉದಂಕ ಋಷಿ, ಅಲ್ಲಿ ನೀರನ್ನು ಬಿಡುವ ಹಾಗೆ ಮಾಡ್ತಾನೆ. ಅಂದರೆ ಅಮೃತ ಅಂದರೆ ಸಂಸ್ಕೃತದಲ್ಲಿ ನೀರು ಅಂತಲೂ ಅರ್ಥ ಇದೆ. ಪಯಃಕೀಲಾಲಮೃತಂ, ಪಯಃ ಅಮೃತ, ಜೀವನ, ಭುವನ, ವನ ಎಲ್ಲಕ್ಕೂ ನೀರು ಅಂತಲೂ ಅರ್ಥ ಇದೆ. ಆದ್ದರಿಂದ ಅಮೃತ ಕೊಡಬೇಕು ಅಂತ ಕೇಳಿದ್ದ. ವಸ್ತುತಃ ದೇವತೆಗಳ ಅಮೃತ ಅಂತ ನಾನು ಕಳಿಸಿದ್ದೆ, ನೀನು ತಗೊಳ್ಳಿಲ್ಲ. ನಾನು ಉದಂಕ ಋಷಿಗಳಿಗೆ ಅದು ಮೋಸ ಮಾಡಿದ್ದಾರೆ. ಆಗಲಿ, ಕೊನೆಗಾದರೂ ಅಮೃತವನ್ನು ಕೊಡೋಣ ಅಂತ ಹೀಗೆ ಮಳೆಯನ್ನು ಕೂಡ ಕೃಷ್ಣ ಬರೆಸ್ತಾನೆ. ಒಟ್ಟು ಈ ಉದಂಕ ಋಷಿಗಳ ಕತೆ, ಅವನು ಜ್ಞಾನಿಯಾದ್ರಿಂದಲೇ ಯಾರು ರಾಜ ಈ ಬೈದ ಏನೋ ಇದು ಮಾಡ್ತಾನೆ, ಗುರುಗಳು ಹೇಳ್ತಾರೆ. ಆವಾಗ ಇವನು ಹೋಗಿ ಏನು ಕರ್ಣಕುಂಡಲಗಳನ್ನೆಲ್ಲ ತರ್ತಾನೆ. ಆ ರಾಜನಿಗೆ ಇವನು ಜ್ಞಾನಿ ಆದ್ರಿಂದಲೇ ಅವನ ಹೆಂಡತಿಯ ಕರ್ಣಕುಂಡಲಗಳನ್ನು ಕೊಡಲಿಕ್ಕೆ ಅವನು ಮುಂದಾಗ್ತಾನೆ ಅಂತ. ಒಟ್ಟು ದೊಡ್ಡ ಜ್ಞಾನಿ ಈ ಉದಂಕ. ಅದಾದ ಮೇಲೆ ಶಿಬಿಚಕ್ರವರ್ತಿ. ಶಿಬಿಚಕ್ರವರ್ತಿಯು ಕೂಡ ದೊಡ್ಡ ರಾಜ, ಚಂದ್ರವಂಶದಲ್ಲಿ ಬಂದಿರುವ ರಾಜ. ಉಶೀನರ ಅಂತ ಇವನ ತಂದೆಯ ಹೆಸರು. ಉಶೀನರ ದೇಶ ಅಂತನೂ ಇದೆ. ಆ ಉಶೀನರ ದೇಶದ ರಾಜ ಇವನು. ಆಗಲಿ, ಇದು ಸ್ವಲ್ಪ ಶಿಬಿ ಚಕ್ರವರ್ತಿಯ ಕತೆ ಸ್ವಲ್ಪ ಜಾಸ್ತಿ ಇದೆ. ಇದು ಆಗಲೇ 5 ಗಂಟೆ ಆಯಿತು. ಅದಕ್ಕೆ ಇಲ್ಲಿಗೆ ನಿಲ್ಲಿಸಿರೋಣ. ಮತ್ತೆ ಮುಂದಿನ ಸಲ ಈ ಶಿಬಿ, ದೇವಲ, ಪಿಪ್ಪಲಾದ ಇವ್ರದ್ದು ಕಥೆ ಎಲ್ಲ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.